ನಿಮ್ಮ ಶಿಷ್ಯರು ಎಲ್ಲ ಕಡೆ ಇದ್ದಾರಲ್ವಾ ಪ್ರಭುಜಿ? ದೇ ಆರ್ ಆಲ್ ಓವರ್ ದ ವರ್ಲ್ಡ್ ಅಲ್ಲ ಪ್ರಭುಜಿ? ಸೊ ಟುಡೇ ಟುಡೇ ಇಸ್ ವಾಟ್ ಡೇ? ಗುರು ಪೂರ್ಣಿಮಾ ಡೇ. ಸೊ ನಾವು ಏನಕ್ಕೆ ಬಂದಿದ್ದೀವಿ? ನಮ್ಮ ಸದ್ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ. ಗುರುಜಿ, ಸೊ ದೇರ್ ಫಾರ್ ವಿ ಥಾಟ್ ಆಫ್ ಇನ್ವೈಟಿಂಗ್ ಸಮ್ ಸ್ಪೆಷಲ್ ಪರ್ಸನ್ ಟು ದಿಸ್ ಆಡಿಯನ್ಸ್ ಟುಡೇ. ನಾವೇನು ಅನ್ಕೊಂಡ್ವಿ ಅಂದರೆ, ಈಗ ನೀವು ಭಾಳ ವರ್ಲ್ಡ್ ಫೇಮಸ್ ಪ್ರಭುಜಿ, ನಿಮ್ಗಿಂತ ನಿಮ್ಮ ಶಿಷ್ಯರು ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದಾರೆ ಪ್ರಭುಜಿ. ಇವಾಗ ಹಾಲಿವುಡ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ ಪ್ರಭುಜಿ, ಹಾಲಿವುಡ್ ಗುರುಗಳು. ಸೊ ವಿ ಆರ್ ಗೋಯಿಂಗ್ ಟು ಕಾಲ್ ಅ ಗuru from Hollywood. She has come in her flight specially for today. So shall I invite Guruji? Okay. Audience, let us all welcome our Mahamataji, Vakdevi ji, Jai! Mataji, Jai! Vakdevi ji, Jai! Mataji. In fact, Guruji, I also have become her Shishya now. Please. Malli, don't be silly. Oh, sorry. Where is my mic? It is here. Mataji. I'm being with you. I have become silly. I'm very sorry. ಮರ್ತ್ಕೋಬೇಡಿ ಮಾತಾಜಿ. Malli. Oh, sorry ಮಾತಾಜಿ. ಸದ್ಗುರುಗಳಿಗೆ ಪ್ರಣಾಮಗಳು. ಮಾತಾಜಿ, today Yes. I have brought very special people for you. Who are they? They all have been listening to your transmission, Mataji. Very good. And they say they have become enlightened with your voice only. Oh, very Mataji, except me, Mataji. I'm still not enlightened, Mataji. Malli, don't be silly. So why did you call me today? You tell me that first. Mataji, they all wanted to come and show their enlightenment in front of you. Who are they? The YouTube audience or my real Shishyas? No, YouTube, Mataji. Oh, YouTube audience. Come. Enlightened audience. Yes. Shall I call Mataji? Yes. And you please tell everyone to turn off mobile. I don't like it. You know that. Yes. Please. Nama Matajige, if you have that mobile alla, she gets very irritated. Yes. She is very peaceful, but with mobile she gets irritated. Please turn off your mobile. Please. Okay, Mataji? Yes, thank you, Malli. Shall we start, Mataji? Yes, please. Okay, Mataji, I have a long list, Mataji. Yes, I have the list also. Oh, yes, Mataji. They all gave the name. The first one, Mataji. See, Mataji, she brought some madke, Mataji. With that madke, she wanted to come and teach something, Mataji. Okay. Shall I call? Yes, please. ಯಾರವರು ಮಡಿಕೆ ಮೇ ದೇವಿ, ಎಲ್ಲಿ ನಮ್ಮ ಮಾಲಾಜಿ? ಇಲ್ಲಿದ್ದೀರಾ? ಬನ್ನಿ ಮಾಲಾಜಿ, ಬನ್ನಿ. ನೀವು ವೇದ ಅಂತಾನೇನೋ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಂತೆ. ಕೇಳಿ ನಾನು ನಿಮ್ಗೆ ಸ್ವಲ್ಪ ಟಿಪ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಎಲ್ಲ ಮಾಯವೋ ಶಿವನೇ, ಎಲ್ಲ ಮಾಯವೋ. ಈ ಚೆನ್ನಾಗಾಡ್ತಾರೆ ಮಾತಾಜಿ. ನಿಮಗೆ ಈ ಪ್ರಕ್ರಿಯೆಗಳ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಬಿಡಿ, ಯಾಕಂದ್ರೆ ನಿಮಗೆ ಸಂಸ್ಕೃತ ಜ್ಞಾನ ಇರಕ್ಕಿಲ್ಲ. ಹಂಗೆಲ್ಲ ಇಲ್ಲ. ಅದು ಈ ಕಾರ್ಯಕಾರಣ ಅಂತ ಒಂದು ಪ್ರಕ್ರಿಯೆ ಇದೆ, ಅದೇನ ಕೇಳಿದಿರೋ? ಇಲ್ಲ, ಕೇಳಿಲ್ಲ. ನೋಡಿ ಇಲ್ಲಿ ಮಾತಾಜಿ. ಶ್ರೀ ಕುಲಕರ್ಣಿ ಅಂತಿದ್ದಾರೆ. ಅವ್ರು ಫೇಮಸ್ ಆಗಿರೋದೇ ನನ್ನಿಂದ. ಹೌದಾ? ಇವ್ರಿಗಿಂತ ಫೇಮಸ್ ದೇವ ಅಂತಂದ್ರೆ ಡೀಪ್ ಆಗಿ ಏನು ಡೀಪ್ ಮಾತಾಜಿ, ಡೀಪ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದೀನಿ. ನಿಮ್ಗೆ ಗೊತ್ತಾಗಿಲ್ಲ ಬಿಡಿ. ಇದು ಎಲ್ರಿಗೂ ಕಾಣ್ತಾ ಇದೆಯಾ ಮಡಿಕೆ? ನಿಮಗೂ ಕಾಣ್ತಾ ಇದೆಯಾ ಮಡಿಕೆ? ಕಾಣಿಸ್ತಾ ಇದೆ. ಅದೇನು ಪುನಃ ಕೇಳ್ತೀರಾ? ಹಾಕೊಂಡಿದ್ನಲ್ಲ ಯಾರು ತೆನಾಲಿ ರಾಮನ್ ತರ ಈ ಮಡಿಕೆ ನಿಮ್ಗೆಲ್ಲ ಮಡಿಕೆ ತರ ಕಾಣ್ತಾ ಇದೆ ತಾನೆ? ಕಾಣಿಸ್ತಾ ಇದೆ. ಮುಂದೆ ಹೋಗಿ ಮಡಿಕೆ ಬಗ್ಗೆ. ಇದು ಮಣ್ಣು ಅಲ್ಲ, ಮಡಿಕೆ. ನಿಮ್ಗೆಲ್ಲ ಮಡಿಕೆ ತಾನೇ ಕಾಣ್ತಾ ಇದೆ. ಅಯ್ಯೋ, ನಿನ್ನೆವರೆಗೂ ಮಾಲಾಜಿ ನಿನ್ನೆ ಬಂದ ಅವ್ನಿಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ. ಹೌದು, ಯಾಕಿಂಗೆ? ಕಾರಣವೋ ರಾಮ. ಇದನ್ನ ಅತ್ಲಾಗೆ ಮಾಲಾಜಿ ಹೇಳಿ ನನ್ನ ನೋಡಿಬೇಡಿ, ಮಾತಾಜಿದ್ದು ಬೇಡ. ನನಗೂ ಹೊಡಿಬೇಡಿ. ಅಲ್ಲಿ ನೋಡಿ, ಅಲ್ಲಿ ತುಂಬಾ ಜನ ನೋಡಿ. ಇದು ಹೊಡೆದ್ಬಿಟ್ರೆ ಮಣ್ಣಾಗ್ಬಿಡ್ತಾ? ಹೊಡೆದ್ಬಿಡ್ಲಾ? ಮಣ್ಣ ನಮ್ಗೆ ನಡೆಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಹೊಡಿಬೇಡಿ. ಬರ್ತಿದ್ದಿದ್ದು ನನ್ನ ಪ್ರಕ್ರಿಯೆ ಮಾತಾಜಿ
ಇವ್ರ ಬಂದ್ರೆ ಹಾಗಾಗತ್ತೇನೋ ಗೊತ್ತಿಲ್ಲ. ನೆನ್ನೆ ಚೆನ್ನಾಗಿ ಮಾತಾಡಿದ್ರು ಮಾತಾಜಿ. ಈಗ ಯಾಕೋ famous ನಾನು ನಿಮ್ಗೆ ಗೊತ್ತಲ್ಲ? ಹೌದು ಈಗ ಯಾಕೋ ಈ ಮಡಿಕೆ ತರ ಅರ್ಧ ಬೆಂದಿರೋ ತರ ಕಾಣಿಸ್ತಾ ಇದಾರೆ ಮಾತಾಜಿ ಇವ್ರುನು. ಮಲ್ಲಿ ಮಾತಾಜಿ ನಾನು ಈ ವರ್ಲ್ಡ್ ಫೇಮಸ್ ಅಂತೆಲ್ಲ ಹೇಳ್ಬಿಟ್ಟೆ ಮಾತಾಜಿ. ಈಗ ನಮ್ಮ ಇಮೇಜ್ ಹಾಳಾಗ್ಬಿಡುತ್ತೆ ಮಾತಾಜಿ. ನೋಡಿ ಎಷ್ಟು ಜನದ ಮುಂದೆ ಇಮೇಜ್ ಹಾಳಾಗ್ಬಿಡುತ್ತೆ. ಡೋಂಟ್ ಬಿ ಸಿಲ್ಲಿ ಮಲ್ಲಿ, ಡೋಂಟ್ ಬಿ ಸಿಲ್ಲಿ ಅಂತ ನೀವ್ ಯಾರು ಕ್ರಾಕ್ ಪಾಟ್ ಅನ್ನು ಕರ್ಕೊಂಡ್ಬಿಟ್ಟು ಕ್ಲೇ ಪಾಟ್ ಪ್ರಕ್ರಿಯೆ ಹೇಳ್ಕೊಡ್ತೀರ, ಹೆಂಗಪ್ಪ ಆಗತ್ತೆ? ಅಯ್ಯ. ಮೈ ತುಂಬಾ ಅಹಂಕಾರ ತುಂಬಿರೋರಿಗೆ ಯಾವ ಪ್ರಕ್ರಿಯೆನೂ ಅರ್ಥ ಆಗಲ್ಲ. ಮಾಲಾಜಿ ರಿಪೀಟ್ ಆಫ್ಟರ್ ಮೀ, ಕೈ ಮುಕ್ಕೊಳ್ಳಿ. ಆಯ್ತು. ಯಸ್ಯ ಕಾರಣ ರೂಪಸ್ಯ ಯಸ್ಯ ಕಾರಣ ರೂಪಸ್ಯ ಕಾರ್ಯರೂಪೇಣ ಭಾತಿ ಯತ್ ಕಾರ್ಯರೂಪೇಣ ಭಾತಿ ಯತ್ ಕಾರ್ಯಕಾರಣ ರೂಪಾಯ ಕಾರ್ಯಕಾರಣ ರೂಪಾಯ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಹಾಗಂದ್ರೆ ಏನು ಅರ್ಥವಾಯ್ತೆ? ಈ ಜಗತ್ ಕಾರಣವಾಗಿರೋ ಈಶ್ವರನೇ, ಅವನು ಕಾರಣ, ಅವನು ಕಾರ್ಯನೂ ಅವನೇ, ಜಗತ್ತು ಅವನೇ ಅಂತ ಯಾರಾದ್ರೂ ಸ್ವಲ್ಪ ವಿಶದವಾಗಿ ತಿಳಿಸ್ಕೊಡಿ. ಉಮಾಜಿ ಬನ್ನಿ ನೀವು, ಅಯ್ಯೋ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಸರಿಯಾದ ಆ ಪ್ರಕ್ರಿಯೆ, ಅಯ್ಯೋ. ಆ ಮಣ್ಣು ಮಡಿಕೆ ಪ್ರಕ್ರಿಯೆ ಬಗ್ಗೆ ಹೇಳ್ಬಿಡಿ. ಅಯ್ಯೋ ನಡಿ, ಅದೆಲ್ಲ ಮಾಡ್ಬೇಡಿ. ತಗೊಳ್ಳಿ ಉಮಾಜಿ. ನಮ್ಮ ಇಮೇಜ್, ನಮ್ಮ ಮಾತಾಜಿ ಇಮೇಜ್ ದಯವಿಟ್ಟು ಕಾಪಾಡಿ. ನಮ್ಮ ಮಾತಾಜಿ ನಮಗಿದೆಲ್ಲ ಡೀಟೇಲಾಗಿ ಹೇಳಿದ್ದಾರೆ. ನಾನು ಚೂರು ಹೇಳ್ತೀನಿ ನಿಮಗೆ. ಈಗ ನಿಮ್ಮ ಕೈಯಲ್ಲಿರೋದು ಮಡಿಕೆ. ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ, ಎಷ್ಟು ನಾಜೂಕಾದ ಕೆಲಸ ಅಲ್ವಾ? ಈ ಕಾರ್ಯ ಮಾಡಬೇಕಾದ್ರೆ ಒಂದು ವಸ್ತು ಬೇಕಲ್ವಾ? ಅದೇನದು? ಮಣ್ಣು. ಈಗ ಈ ಮಡಿಕೆ ನೀವು ಒಡೆದು ಹಾಕ್ತೀನಿ ಅಂದರೆ ಒಡೆದ್ರೆ ಏನಾಗುತ್ತದೋ? ಮಣ್ಣಾಗೋಗುತ್ತೆ. ಮಡಿಕೆ, ಕುಡಿಕೆ, ಹೂಜಿ, ಲೋಟ ಇದೆಲ್ಲ ನಾಮ ರೂಪಗಳು. ಅದೆಲ್ಲ ಬೇರೆ ಬೇರೆ ವ್ಯತ್ಯಾಸ ಆಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ಆದರೆ ಮಣ್ಣಿದೆಯಲ್ಲ, ಅದು ಬದಲಾಗೋದೇ ಇಲ್ಲಪ್ಪ. ಅದು ಯಾವಾಗಲೂ ಒಂದೇ ತರಹ ಇರುತ್ತೆ. ಅದು ಮೂಲ ವಸ್ತು, ಅದು ಕಾರಣ. ಮಡಿಕೆ ಕಾರ್ಯ, ಮಣ್ಣು ಕಾರಣ ಅಷ್ಟೇ. ಆದರೆ ಇದು ನಮಗೆ ಉಪಯೋಗಕ್ಕೆ ಬರುತ್ತೆ, ಉಪಯೋಗಿಸೋಣ. ಈಗ ಇದೇ ತರಹ ಈ ಇಡೀ ಪ್ರಪಂಚ ಇದೆಯಲ್ಲ, ಇದು ಎಷ್ಟು ವೈವಿಧ್ಯಮಯವಾಗಿದೆ. ಇದರಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಗಿಡ, ಮರ, ಬೆಟ್ಟ, ನದಿ ಎಷ್ಟಿದೆ. ಮನುಷ್ಯರು ಇದ್ದಾರೆ ನೋಡಿ, ಇಲ್ಲಿ ಎಷ್ಟು ತರಹದ ಮನುಷ್ಯರು ಅಲ್ವಾ? ಇದೆಲ್ಲ ಈ ಸೃಷ್ಟಿ ಕಾರ್ಯನ ಮಾಡಿದವ್ರು ಯಾರಪ್ಪ? ಈ ಜಗತ್ ಕಾರಣಕ್ಕೆ ಕಾರಣ ಆ ಪರಬ್ರಹ್ಮ. ಈ ಕಾರ್ಯಗಳೆಲ್ಲ ಬದಲಾಗ್ತಾ ಇರುತ್ತೆ, ಆದರೆ ಕಾರಣ ಇದೆಯಲ್ಲ, ಅದು ಬದಲಾಗೋದೇ ಇಲ್ಲ. ಅದೇ ಮೂಲ. ನಾವು ಈ ಕಾರ್ಯದ ಹಿಂದೆ ಹೋಗ್ಬಿಟ್ಟು ಬದಲಾಗ್ತಾ ಇರೋದನ್ನು ಹಿಡ್ಕೊಳಕ್ಕೆ ಹೋದರೆ ನಮಗೆ ಸುಖ, ಶಾಂತಿ, ನೆಮ್ಮದಿ ಯಾವುದೂ ಸಿಗಲ್ಲ. ದುಃಖ, ಅಯ್ಯೋ ಸಿಗಲಿಲ್ಲ ಅಂತ. ಅದಕ್ಕೆ ನಾವು ಏನು ಹಿಡ್ಕೋಬೇಕು? ಮೂಲ ವಸ್ತುವಾದ ಆ ಜಗತ್ ಕಾರಣನಾದ ಪರಬ್ರಹ್ಮನನ್ನು ಹಿಡ್ಕೋಬೇಕು. ಆಗ ಆ ಪರಬ್ರಹ್ಮ ಮತ್ತು ನಾನು ಎಲ್ಲ ಒಂದೇ. ನನ್ನ ಆತ್ಮ, ಆ ಪರಬ್ರಹ್ಮ, ಪರಮಾತ್ಮ ಎರಡೂ ಒಂದೇ ಅಂತ ನಮ್ಮ ಸದ್ಗುರುಗಳು ಹೇಳ್ಕೊಟ್ಟಿದಾರಪ್ಪ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಕಾರ್ಯ ಕಾರಣ ಪ್ರಕ್ರಿಯೆ ಅಂತಾರೆ. ಸೂಪರ್ ಸೂಪರ್ ಮಣ್ಣು ಸೂಪರ್. ಮಡಿಕೆ ಪ್ರಕ್ರಿಯೆ. ಸಂತೋಷ. ಉಳಿಸ್ಬಿಟ್ರಿ ಇಮೇಜ್ ಉಳಿಸ್ಬಿಟ್ರಿ. ಅದಕ್ಕೆ ಎಲ್ಲರೂ AVC ಸೇರ್ಕೊಳ್ಳಿ ಅಂತ ಹೇಳೋದು. ರೆಡಿ. ನೆಕ್ಸ್ಟ್ ಮಾಲಾಜಿ ಬನ್ನಿ. ನೆಕ್ಸ್ಟ್ ಒಂದು ನಿಮಿಷ. ಇಲ್ಲ ನಾನು ಲಿಸ್ಟ್ ನೋಡ್ತೀನಿ. ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಮಾತಾಜಿ, ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಲಿಸ್ಟಲ್ಲಿ. ಈಗ ನೆಕ್ಸ್ಟ್ ಬಂದು, ಅಯ್ಯೋ ದೇವ್ರೆ, ಇಷ್ಟು ದೊಡ್ಡ ಲಿಸ್ಟ್ ಇದೆ ನನ್ನ ಹತ್ರ. ಬಿಡ್ರಿ ಯಾಕ್ರಿ ಒಂದ್ ನಿಮಿಷ ಯಾಕೆ? ಅಯ್ಯೋ ಪಾಪ, ಎಲ್ಲ ಕೈಯೆಲ್ಲ ಮುಡ್ಕೊಂಡ್ ಬಂದ್ಬಿಟ್ಟಿರ್ ಮಾತಾಜಿ. ಒಂದ್ ನಿಮಿಷ ಬಿಡ್ರಪ್ಪ, ಬಿಡ್ರಿ ಪಾಪ, ಬಿಡ್ರಿ. ಬನ್ನಿ. ಇವರು ಸಂತೋಷ್ ಜಿ, ಬನ್ನಿ. ಯಾರಪ್ಪ ಇವರು? ನಮಸ್ಕಾರ. ಬಂದ್ಬಿಟ್ಟಿದ್ದಾರೆ. ಮಾತಾಜಿ, ನಾನು ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮಾತಾಜಿ. ಓ, ನಾನು ನಿಮ್ಮ ಯೂಟ್ಯೂಬ್ ನೋಡದೆ ಚಾನಲ್ ಯಾವುದೇ ಇಲ್ಲ ಮಾತಾಜಿ. ಅಬ್ಬಬ್ಬಬ್ಬ. ನಾನು ಸಪ್ತ ಸಾಗರದ ಆಚೆಯಿಂದ ಬಂದಿರೋಂಥ ಒಂದು ಓಹೋ. ಆಶ್ರಮದಿಂದ ಬಂದಿದ್ದೀನಿ ಓಹೋ. ಮಾತಾಜಿ. ನಮ್ಮ ಗುರುಗಳು ತುಂಬಾ ಫೇಮಸ್ ಕೋಟ್ ಒಂದಿದೆ, ಹೇಳ. ವೆರಿ ಗುಡ್. ದ ಮೀ ರೆಸಿಡಿಂಗ್ ಇನ್ ದಿಸ್ ಮೀ ಈಸ್ ರೆಸಿಡಿಂಗ್ ಇನ್ ಆಲ್ ದಟ್ ಆಸ್ ಮೀ. ಓಹೋ. ದಿಸ್ ಮೀ ಟಾಕಿಂಗ್ ಟು ಮೀ. ಹಂಗಂದ್ರೆ ಏನ್ ಸರ್? ಯಾವನ್ ಗೊತ್ತು, ಕೇಳ್ಕೊಂಬಂದೆ ಅಷ್ಟೇ. ಸರಿ ಸರಿ, ಇರ್ಲಿ ಬಿಡಿ. ಮಾತಾಜಿ, ಅದಿರ್ಲಿ ಮಾತಾಜಿ. ನಾನು ನೀವು
ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ ಮಾತಾಜಿ. ಒಂದ್ಸತಿ ಏನಾಯ್ತು, ನೀವು ಎನರ್ಜಿ ತಗೊಳ್ಳಿ ಅಂತ ಕೈನ ಹಿಂಗಂದ್ರೆ ನಾನು ಹೋಗಿ ಲ್ಯಾಪ್ಟಾಪ್ನ ಮುಟ್ದೆ, ಹೊಡಿತು ಕರೆಂಟು. ನೋಡ್ರಿ ಏನ್ ಎನರ್ಜಿ ಫ್ಲೋ ಗೊತ್ತಾ, ಅವತ್ತಿಂದ ಶೇಕ್ ಆಗ್ತಾನೇ ಇದೀನಿ ಮಾತಾಜಿ, ಅಯ್ಯೋ ಶೇಕ್ ಆಗ್ತಾನೇ ಇದೀನಿ. ಪಾಪ ಇಷ್ಟೆಲ್ಲ ನೋವು. ಆಗಿದ್ದು ಎನರ್ಜಿ ಮೂಮೆಂಟ್ ಅಲ್ಲ, ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಮನೆ ಏನ್ ಮುಟ್ಟಿದ್ರು ಶಾಕ್ ಹೊಡಿತಾನೆ ಇದೆ. ಯಾರದು? ಮರಿದೆ ಎಲೆಕ್ಟ್ರಿಷಿಯನ್ ಕರ್ಕೊಂಬನ್ನಿ. ಎಲ್ಲಿಂದ ಬಂತಿದ್ದು ವಾಯ್ಸು? ಇನ್ಯಾವುದು ದುಷ್ಮನ್ಕಿದ್ದಾರೆ ಅಂದ್ರೆ ಬಗಲ್ ಮೇ ಅಂತಾರಲ್ಲ ಅವ್ರು. ಗೊತ್ತಾಯ್ತು ಬಿಡಿ, ನಿಮ್ ಹೆಂಡತಿ. ಗೊತ್ತಾಯ್ತು. ಅದು ಬಿಡಿ ಮಾತಾಜಿ, ನಾನು ನಿಮ್ದು ಅಧ್ಯಾಸದ ಬಗ್ಗೆ ಟಾಕ್ ಕೇಳಿದೆ ಮಾತಾಜಿ. ಅಧ್ಯಾಸ ಆಯ್ತಪ್ಪ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನನಗೆ ಅಂದ್ರೆ, ಎಲ್ಲ ಸುಳ್ಳು, ಪ್ರಪಂಚನೇ ಸುಳ್ಳು, ನಂಗಿನ್ನೂ ಅರ್ಥನೇ ಆಗಿಲ್ಲ. ನಾನು ಸುಳ್ಳು, ಅವನು ಸುಳ್ಳು, ಎಲ್ಲ ಸುಳ್ಳು ಮಾತಾಜಿ. ಸರಿ ಸರಿ. ಎಲ್ಲ ಸುಳ್ಳು ಅಂದ್ಕೊಂಡು ಏನ್ ಮಾಡಿದೆ, ಗಾಡಿ ತಗೊಂಡ್ ಬರ್ತಾ ಇದ್ದೆ, ಕತ್ಲೆಯಲ್ಲಿ 2 ಲೈಟ್ ಇತ್ತು. ಹೇ ಎಲ್ಲ ಸುಳ್ಳು ಅಂತ ಗಾಡಿಲಿ ಹೋದೆ, ಡ್ರೈವರ್ ಬಂದು ನೋಡಿದ ಕೈ ಐದಾಗಿದ್ದ. ದೇವ್ರೇ ಏನ್ ಹೇಳಿ ಮಾತಾಜಿ, ಕಾಪಾಡಪ್ಪ. ಆಮೇಲೆ ನಮ್ಮ ಬಾಸ್ ಹತ್ರ ಹೋಗಿ ಎಲ್ಲ ಸುಳ್ಳು ಬಾಸ್ ಅಂದೆ, ವಾರ್ ರೂಮ್ ಅಲ್ಲಿ ಹಾಕೊಂಡು ರುಬ್ಬು ಬಿಟ್ರು ಮಾತಾಜಿ. ಮತ್ತಿನ್ನೇನ್ ಮಾಡ್ತಾರೆ? ಅದಾದ್ರೂ ಹೋಗ್ಲಿ ಮಾತಾಜಿ, ಇದು ಕೇಳಿ. ಮನೆಗೆ ಬಂದೆ, ನನ್ನ ಹೆಂಡತಿ ಚಪಾತಿ ತಟ್ತಾ ಇದ್ಲು. ಅವಳು ಮೊದಲೇ ಮಾಸ್ಟರ್ ಪೀಸ್ ಚಪಾತಿ ತಟ್ಟೋದ್ರಲ್ಲಿ. ತಟ್ತಾ ಏನ್ ಮಾಡಿದ್ಲು, ಎಲ್ಲ ಸುಳ್ಳು ಕಾಣಿ, ನೀನು ಸುಳ್ಳು ಅಂದೆ, ಠಕ್ ಅಂತ ತಗೊಂಡು ಕರ್ಮ ಕರ್ಮ ಕರ್ಮ. ಮಾತಾಜಿ ಯಾರಿಗೆ ಹೇಳಿ ಮಾತಾಜಿ, ದಯವಿಟ್ಟು ನನ್ನ ದುಃಖಕ್ಕೆ ಕೂತ್ಕೊಳ್ಳಿ. ಮಾತಾಜಿ ಮಾತಾಜಿ ನಂಗೆ ಅಳುನೇ ಬರ್ತಾ ಇದೆ ಪಾಪ, ಇವ್ರ ದುಃಖ ನೋಡಿದ್ರೆ ಮಾತಾಜಿ. ಪಾಪ ಮಾತಾಜಿ, ಅವ್ರಿಗೆ ಏನಾರು ನೋವು ಕಡಿಮೆ ಮಾಡ್ಬಿಡಿ ಮಾತಾಜಿ, ಮಲ್ಲಿ ದಯವಿಟ್ಟು. ಆಯ್ತು, ಡೋಂಟ್ ಬಿ ಸಿಲ್ಲಿ ಮಾತಾಜಿ, ಐ ವಿಲ್ ನಾಟ್ ಬಿ ಸಿಲ್ಲಿ ಮಾತಾಜಿ. ಎಲ್ಲರೂ ಕೂತ್ಕೊಳ್ಳಿ. ಕೂತ್ಕೊಳ್ಳಿಯಪ್ಪ ನೀವು, ಕೂತ್ಕೊಳ್ಳಿ. ಏನ್ ಸಂತೋಷ. ಮೊದಲು ನಿನ್ ಜ್ಞಾನಕ್ಕೆ ಮುಂಚೆ ಚಿತ್ತಶುದ್ಧಿ ಆಗ್ಬೇಕು. ಸುಮ್ಮನೆ ಆ ಯೂಟ್ಯೂಬ್ ಈ ಟ್ಯೂಬ್ ಎಲ್ಲ ಕೇಳ್ಕೊಂಡೆಲ್ಲ ಮಾಡಿದ್ರೆ ಹಿಂಗೆ ಮೈ ಕೈ ಕಾಲು ಮುರ್ಕೊಳ್ಳೋದೆ, ಸ್ನಾನ ಮಾಡ್ಕೊಂಡು ಯಮನ್ ಜೊತೆ ಬಂದು ಗುದ್ದಾಡೋದಾಗ್ಬಿಡುತ್ತೆ. ಗೊತ್ತಾಯ್ತಾ? ಫಸ್ಟ್ ನೀನು ಭಕ್ತಿಯಿಂದ ಕೃಷ್ಣನಾಮ ಸ್ಮರಣೆ ಮಾಡ್ಕೋ, ಆಮೇಲೆ ಜ್ಞಾನ ಬರುತ್ತೆ. ಅರ್ಥವಾಯ್ತೆ? ಇದನ್ನ ದಯವಿಟ್ಟು ಈ ಅಧ್ಯಾಸ ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿದ್ರೆ ಹಿಂಗೆ ಆಭಾಸ ಆಗ್ಬಿಡುತ್ತೆ. ದಯವಿಟ್ಟು ವಾಸುಕಿ ಅವರೇ ಬಂದು ಸ್ವಲ್ಪ ಕರೆಕ್ಟಾಗಿ ಇವ್ರು ಎಕ್ಸ್ಪ್ಲೇನ್ ಮಾಡಿ, ಅಧ್ಯಾಸ ಅಂದರೇನು, ವ್ಯವಹಾರದಲ್ಲಿ ಹೆಂಗೆ ನಡ್ಕೋಬೇಕು ಅಂತ ಹೇಳ್ಕೊಡಿ. ಅಲ್ಲ ಸಂತೋಷ್ಜಿ, ನೀವು ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಗೊತ್ತಿಲ್ದಿರಾ ತಲೆ ಹೊಡ್ಕೊಳ್ತಾ ಇದ್ದೀರಾ, ಎಲ್ಲ ಕಡೆ ಹೋಗಿ ಚಚ್ಚಿಸ್ಕೊಳ್ತಾ ಇದ್ದೀರಾ. ಈ ನಿಮ್ಮದೇ ಒಂದು ಸಂದರ್ಭಕ್ಕೆ ಪರಮಹಂಸರು ಒಂದು ಕತೆ ಹೇಳಿದರು. ಅದು ಕತೆ ಒಂದು ಹೇಳಿಬಿಟ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ ನೋಡಿ. ಒಂದ್ಸತಿ ಊರಲ್ಲಿ ಆನೆ ಮೇಲೆ ಭಗವಂತನ ಇಟ್ಕೊಂಡು ಉತ್ಸವ ನಡೀತಿತ್ತು. ಆವಾಗ ಮಾವುತನಿಗೆ ಗೊತ್ತಾಯ್ತಂತೆ ಆ ಆನೆಗೆ ಹುಚ್ಚಿಡ್ದ್ಬಿಟ್ಟಿದೆ ಅಂತ. ಆವಾಗ ಆ ಮಾವುತ ಅವನು ದೂರ ಹೋಗಿ ಅಂತ ಎಲ್ಲನೂ ಹೇಳ್ತಿದ್ದ ಹೋಗಿ ಅಂತ. ನಿಮ್ಮ ಥರನೇ ಒಬ್ಬ ಎಲ್ಲವೂ ಮಿಥ್ಯ ಅಂದ್ಬಿಟ್ಟು ಆನೆಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟ. ನಾನೇ ಅವನ ತಲೆನ ಹಂಗೆ ಒದ್ದುಬಿಟ್ಟು ಹೊಟ್ಟೋಯ್ತು. ನಿಮ್ಗಿತ್ತಲ್ಲ ಹಂಗೆ. ಅದ್ರೊಳಗಡೆ ಯಾವ್ದು ಸತ್ಯ ಇತ್ತು? ಆನೆಯ ಒಳಗಡೆ ಇರುವಂಥ ಭಗವಂತ ಸತ್ಯ, ಆನೆಯ ರೂಪ ಮಿಥ್ಯ. ಮಾಹುತ ಒಳಗಡೆ ಇರುವಂಥ ಭಗವಂತ ಸತ್ಯ, ಮಾಹುತನ ರೂಪ ಮಿಥ್ಯ. ನೀವೆರಡೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಕರೆಕ್ಟಾಗಿ ಹೇಳಿದ್ರಿ ವಾಸುಕಿ. ಅಧ್ಯಾಸ ಅಂದ್ರೆ ಅರ್ಥವಾಯ್ತೆ? ನಡೀರಿ. ಥ್ಯಾಂಕ್ ಯು ವಾಸುಕಿ, ಥ್ಯಾಂಕ್ ಯು. ಬನ್ನಿ ಈ ಕಡೆ ನಿಧಾನಕ್ಕೆ. ಏನಪ್ಪ, ನನಗೆ ನಿನ್ನ ಶಿಷ್ಯರದು ಯೂಟ್ಯೂಬ್ ಶಿಷ್ಯರ ಕಾಟ ಸಿಕ್ಕಾಪಟ್ಟೆ. ನಾನು ಸನ್ಯಾಸ ತಗೊಂಡ್ಬಿಡ್ತೀನಿ. ಮಾತಾಜಿ ನೀವು ಯಾಕೆ ಮಾತಾಜಿ ಅಳಿಬೇಡಿ ಮಾತಾಜಿ, ಕೂತ್ಕೊಳ್ಳಿ ಮಾತಾಜಿ. ತುಂಬಾ ಹಿಂಸೆ ಆಗ್ತಿದೆ, ನಾನು ಹೊರಟ್ಬಿಟ್ಟೆ. ಬೇಡ ಮಾತಾಜಿ, ಬನ್ನಿ ಮಾತಾಜಿ. ನಾನು ಇವಾಗ ಇದು ಏನಿದು, ಒಂದು ನಿಮಿಷ ಆಗ್ತಾ ಇದೆ ಹೇಳು. ದಯವಿಟ್ಟು ಅಯ್ಯೋ, ನಾವೇನು ಇಲ್ಲ, ನಾವೇನು ಮಾಡ್ತಾ ಇಲ್ಲ, ಸತ್ಸಂಗ ಇದು. ಯಾಕಪ್ಪ ಕೂತ್ಕೊಳ್ಳಿ. ಅಯ್ಯೋ ಮಾತಾಜಿ ಕಾಪಾಡಿ ಮಾತಾಜಿ. ಹಲೋ. ಹೌದಾ? ಏನು ಹೇಳಿದ ಮಾತು ಏನು ಕೇಳ್ತಾ ಇಲ್ವಾ? ಯಾರಿದು? ಹೊಡೆದಾಕ್ಬಿಡ್ರಿ. ಅಯ್ಯೋ ಕೈ ಕಾಲು ಮುರಿದಾಕ್ಬಿಡ್ರಿ. ಅಯ್ಯೋ ಬೇಡ ಮಾತಾಜಿ. ಯಾರು ಹೇಳಿದ ಕೇಳಲ್ವ, ಎಲ್ಲರನ್ನೂ ಹೊಡೆದಾಕ್ಬಿಡ್ರಿ. ಓಕೆ ಸಾಕು.
Just a very, routine phone call. Routine phone. Very sorry, very sorry. Pranam. ಥ್ಯಾಂಕ್ ಯು ಥ್ಯಾಂಕ್ ಯು. ಭಾಳ ಎದುರಿಸ್ತೀರಮ್ಮ ನೀವು. Bada Devi at your service. I'm Bandit Queen of India, famous. ಅಯ್ಯಯ್ಯೋ. But now former Bandit Queen, retired. Okay. Recently, I won in the national election also. ಓ Thank you for voting for me. ಅಯ್ಯೋ And after Alva, winning, I'm getting education portfolio. ಅಯ್ಯೋ. ಓ ರಾಮ Talia. And ನಿಧಾನಕ್ಕೆ ಹೇಳ್ಬಿಡಿ. with education portfolio, I'm going to make sweeping changes. Yes, I am going to introduce Vedanta in schools. In schools. But the problem is, I don't know Vedanta. So you know what I did? I joined internet crash course. ಯಾವುದು ವೇದಾಂತನ ಕ್ರ್ಯಾಶ್? ವೇದಾಂತ ಕ್ರ್ಯಾಶ್. Crash course 3 days. Full Vedanta in 3 days. Mataji, how many days you studied to learn Vedanta? 30 years. 30 years. I studied 3 days. Ayyayyo. I am more expert. ಮಾತಾಜಿ 3 days enlightenment. I am 30 more years. expert than her. Oh. I will demonstrate, okay? By the way, I won election from Karnataka Kallara company. Okay? And we are going to bring new law. Kallatana is legal. Okay. So I will demonstrate by explaining one very famous prakriya. Avasthatraya prakriya. ಅವಸ್ಥೆ ನಮ್ಗೆ ತಡಿಯೋಕ್ಕಾಗ್ತಿಲ್ಲ. ಮಾತಾಜಿ So, last night I had a dream. ಅಬ್ಬಾ ಇವ್ರಿಗೂ ಬರುತ್ತೆ. In my dream, I was holding up a train. I'm brigand, no? I was holding up a train. And one cop, hey, this fellow, ವಾಸುಜಿ are you a cop? ಎದುರ್ಕೊಬಿಡಿ. ರಿಟೈರ್ಡ್ ಕಾಪ್. He's a retired cop. Your name is Vasu? ನಾರಾಯಣ ವಾಸು ಅವ್ರ ಹೆಸರು ನಾರಾಯಣ ವಾಸು. You came in my dream and arrested me. If you had come in real life, I would have done dhamar to you. So see, in my dream, this cop came and arrested me. In my dream, he was there, I was there. I brought him into waking state. Now he is there in waking state, I am there in waking state. So whatever comes in dream, comes in waking state. Dream state real, waking state real. And in deep sleep, he was cop bija, I was kalla bija. So same thing. It makes Kalla sense. bija, cop bija. Active cop, active kalli. Then retired kalli, retired cop in waking state. So very continuous, no? Correct. All are real. Correct, Sleep Mataji. is real. Dream is real. Waking state is real. And they say witness is eternal. Bakwas. Nonsense. So many people came to give witness against me, in court. By the way, I did 10 years jail time. Don't tell anybody. Okay? So, they all spoke against me. I went to jail. When I came out of jail, I did dhamar to all the witnesses. All gone, all killed. Mortal. So no witness is there now. Witness is mithya, temporary. Dream state, waking state, deep sleep state, satya. Correct. Permanent. Correct. That is avasthatraya prakriya. ಕರೆಕ್ಟ್ ಮಾತಾಜಿ ಕರೆಕ್ಟ್ ಅನ್ಬಿಡಿ ಮಾತಾಜಿ. ಇಲ್ಲಾಂದ್ರೆ ನೀವು ಕಥಮ್ ನಾನ್ ಗೋತಾ. ಅಯ್ಯೋ. ಹೂ ಅನ್ಬಿಡಿ ಮಾತಾಜಿ. ತಲೆನೋವು ತಡೆಯಕ್ಕ. ಹೂ ಅನ್ಬಿಡಿ ಮಾತಾಜಿ, ದಯವಿಟ್ಟು ಹೂ ಅನ್ಬಿಡಿ ಮಾತಾಜಿ. ಹೂನಮ್ಮ ನೀನು ಹೋಗಮ್ಮ ನೀನು. ಹಾ ಯಾರೀ ವಾಸು ಅವರ ನೀವು? ಕೇಳಿಸ್ಕೊಳ್ಳಿ, ಎಲ್ಲರೂ ರಿಪೀಟ್ ಆಫ್ಟರ್ ಮೀ. ಇದೇನಿದು ಅವಸ್ಥಾತ್ರಯದ ಅವಸ್ಥೆ ಮಾಡಿ ಇಟ್ಬಿಟ್ಟಿದ್ದೀರಾ ಎಲ್ಲರೂ. ಕೈ ಮುಳ್ಕೊಳ್ಳಿ ಎಲ್ಲರೂ.
ಯಾ ನಿಶಾ ಸರ್ವಭೂತಾನಾಂ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗರ್ತಿ ಭೂತಾನಿ ಯಸ್ಯಾಂ ಜಾಗರ್ತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಸಾ ನಿಶಾ ಪಶ್ಯತೋ ಮುನೇಃ. The one who is awake in all the three states is the Gnani, is the Sakshi. Vasuji, please explain this Avasthatraya Prakriya to everyone in a proper manner. Where is the gun? ನಾನು ನೋಡ್ಕೋತೀನಿ. You keep the gun, that's it. Badbada Devi, Malli, please take the ಇಲ್ಲ ಅಮ್ಮ ದಯವಿಟ್ಟು ಶಾಂತ. ನಿಮ್ಮ ಮಾತಾಡಿ. Badbada Devi, see, waking state, dream state, deep sleep, no. In waking, you are waking now. No. ನಿಮ್ಮ ಗನ್ನನ್ನು ಅಲ್ಲಿ ಕಡೆ ಸೇಫ್ ಆಗಿ ಇಟ್ಟಿರ್ತೀನಿ ಕೊಡಿ ನಾನು. Waking state, you know, now in this state, are you a dacoit or what? Or retired dacoit? No. Now you are MLA. Minister, education minister. Say that dacoit is gone. In dream only gone. If you are dacoit now in waking state, what will happen to your minister Giri? It will go away. They'll put you to. No. ನೀವು ಗನ್ನ ಆ ಕಡೆ ಇಟ್ಕೊಂಡು ಮಾತಾಡಿ ಅಮ್ಮ ಪ್ಲೀಸ್. So that is gone. So dream state, your retired dacoit is gone. Now you are actually what? Minister, education minister. Now what surety you have next time you will win election? Your minister Giri also will go. Nothing at all won't work with people power. See, I did not vote for you in spite of the gun. ಹೇಳ್ಬಿಡಿ. That won't work. So even this will go, waking state. What remains in deep sleep? What is there? Nothing, no. Nothing. That is peace and bliss. That is only real. On that, then who knows that witness you are talking? No, that is not court witness. That is what is there in deep sleep when nothing is there. That knows that it is sleeping, it is waking, dreaming. That only is Avasthatraya. Mataji, that crash course, Vedanta only crashed. You crashed the Vedanta. Well said. See, nobody understands Vedanta like me. All wrong explanation. Mataji, if you want tuition in Vedanta, you come to me. ಆಗ್ಲಿ ಇರ್ಲಿ. You can also come. ಇಲ್ಲ ನಿಮ್ಗೆ ಕಾಲ್ ಬರ್ತಾ ಇದ್ದಾರೆ. ನಿಮ್ಮ PA ಕಾಲ್ ಮಾಡ್ತಾ ಇದ್ದಾರೆ. All of you can PA ಕಾಲ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ. Even if you don't come for tuition, ಒಂದ್ ನಿಮಿಷ. vote for me, okay? Badbada Devi. Okay. My symbol is the gun. ಜೈ. PA. You won't work. You will send Badbada Devi to Prabhuji. He will take care. He has Trishula. He will do repair. God bless. Thank you, Vasuji. Thank you. I want. ಮಾತಾಜಿ ನೀವೆಲ್ಲ ಹೋಗ್ತಾ ಇದ್ದೀರಾ? I'm taking a break. ಮಾತಾಜಿ. I'm going. ನಮ್ಮ ಮಾತಾಜಿಗೆ ರೆಸ್ಟ್ ಸಾಯ್ತು ಅನ್ಸುತ್ತೆ. ಕರಿಯೋಣ ಅವ್ರನ್ನ ಇವಾಗ. ಮಾತಾಜಿ ಬೇಗ ಬನ್ನಿ ಮಾತಾಜಿ ಬೇಗ ಬನ್ನಿ. ರಿಫ್ರೆಶ್ ಆಯ್ತಪ್ಪ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ನಿವೇದಿತಾ. ಬ್ಯೂಟಿಫುಲ್. ವೆರಿ ನೈಸ್. ಒನ್ಸ್ ಅಗೇನ್ ಮಾತಾಜಿ ಮೈಕ್ ಒಂಚೂರು ಬಾಯಿಗೆ. ನನ್ಗೆ ಹಶ್ವಿ ಇನ್ನೂ ಆಗಿಲ್ಲ. ಮಾತಾಜಿ ಯಾರೋ ಒಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗೋ ಬದಲು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಯಾಕಪ್ಪ? ಕಳ್ದೋಗ್ಬಿಟ್ಟಿದೆ ಅಂತ ಯಾರೋ ಕಳ್ದೋಗ್ಬಿಟ್ಟಿಯಾರಂತೆ. ಅಯ್ಯೋ ಪಾಪ, ಕರಿಯಪ್ಪ. ಅವ್ರು ನೀವು ಹುಡ್ಕೊಡ್ತೀರಾ ಅಂತ ಹೇಳ್ತಾ ಇದ್ರು. ಖಂಡಿತ ಕರಿಲ್ಲ. ಪಾರ್ವತಿ ಅವರೇ ಬನ್ನಿ. ಹರಿ ಓಂ. ಮಾತಾಜಿ, ಮೊನ್ನೆ ನೀವು ತುಮಕೂರಿಗೆ ಬಂದಿದ್ರಲ್ಲ, ನಿಮ್ಮ ಇದನ್ನ ಸತ್ಸಂಗ ಕೇಳಿ ನಂಗೆ ತುಂಬಾ ಇಷ್ಟ ಆಗೋಯ್ತು ಮಾತಾಜಿ. ಸರಿ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಸತ್ಸಂಗ, ಆಧ್ಯಾತ್ಮ ಅಂದ್ರೆ ನನ್ಗೆ ತುಂಬಾ ಇಷ್ಟ ಆಗೋಗ್ಬಿಟ್ಟಿದೆ. ನಾನೆಂಬುದ ನಾನಲ್ಲ ಅನ್ನೋ ಮಂತ್ರ ಅಂತೂ ಬಾಹ್ಯಾಟ ಆಗೋಗ್ಬಿಟ್ಟಿದೆ. ವರ್ಲ್ಡ್ ಫೇಮಸ್ ನಮ್ಮ ಮಾತಾಜಿ. ವರ್ಲ್ಡ್ ಫೇಮಸ್. ಅದೇನೋ ಮೊನ್ನೆ ಒಂದ್ ಕತೆ ಕೇಳ್ತಾ ಇದ್ಲು, ನನ್ನ ಮೊಮ್ಮಗಳು ಬಂದ್ಲು, ಕತೆ ಕೇಳ್ತಾ ಇದ್ಲು. ಕತೆ ಹೇಳಜ್ಜಿ ಅಂತ ಕೇಳ್ತಾ ಇದ್ಲು. ಯಾವ ಕತೆ ಹೇಳಿದ್ರಿ? ಅದು 10th ಮ್ಯಾನ್ ಕತೆ. 10th ಮ್ಯಾನ್ ಕತೆ. 10th ಮ್ಯಾನ್ ಕತೆನ ಕೇಳ್ತಾ ಇದ್ದೆ. ನನಗೊಂದ್ ಚೂರ್ ಕನ್ಫ್ಯೂಷನ್ ಆಯ್ತು ನೋಡಿ. ಚೂರೇನಾ? ನನಗೆ ಸ್ವಲ್ಪ ಜಾಸ್ತಿ ಯಾವಾಗ್ಲೂ. ಅವಳು ಕೇಳ್ತಾ ಇದ್ಲಾ, ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. 10 ಜನ ಇದ್ರು ಅಲ್ವಾ, ಈ ದಡದಿಂದ ಆ ದಡದವರೆಗೂ ಹೋದ್ರು. ಇಲ್ಲಿಂದ ಅಲ್ಲಿಗೆ ಈ ನದಿ ದಡ ದಾಟಿ ಆ ನದಿ ದಡ ದಾಟೋವರೆಗೂ
ಎಲ್ಲರೂ ಮಾತಾಡ್ಕೊಂಡೇ ಹೋದ್ರು. ಹಾ, ಇವಾಗ ಮಾತಾಡ್ತಿರೋ ಥರ. ಆ ದಡಕ್ಕೆ ಸೇರಿದ ತಕ್ಷಣನೇ ಎಲ್ಲರೂ ಇದೀವಾ ಇಲ್ವಾ ಅಂತ ನೋಡ್ಕೋಬೇಕು ಅಂತ ಏನ್ ಮಾಡಿದ್ರು, ಎನಿಸ್ಕೊಂಡ್ಬಿಟ್ರು. ಏನನ್ನ? 1 2 3 4 5 6 7 8 9. ಇಂಗ್ಲಿಷ್ ಅಲ್ಲ, ಕನ್ನಡದಲ್ಲ? 9. 10th ಅವ್ನು ಕಾಣಿಸ್ತಾನೆ ಇಲ್ಲ. ಕೌಂಟಿಂಗ್ ಬರಲ್ಲ ಅನ್ಸುತ್ತೆ ಮಾತಾಜಿ. 9. 10 ಜನನು ಎನ್ಸ್ ನೋಡಿದ್ರು, ಎಲ್ಲರೂ ಎನ್ಸಿದ್ರು 9. ಇನ್ನೊಬ್ಬ ಎಲ್ಲಿ ಹೋದ? ಅಯ್ಯೋ, ತುಂಬಾ ಕನ್ಫ್ಯೂಷನ್ ಮಾತಾಜಿ. ಆಗ ಏನಾಯ್ತು ಅಂದ್ರೆ, ಒಬ್ಬ ದಾರಿಗೆ ಹೋಗ ಬಂದ ಅಲ್ಲಿ. ಇವರು ಎಲ್ಲ 10 ಜನ ಎನ್ಸಿದ್ರು, 10 ಜನ ಬಂದ್ರು ನಿಜ. ಒಂದು ಯೋಚನೆ ಮಾಡ್ಬೋದಾಗಿತ್ತಲ್ಲ ಮಾತಾಜಿ, ಅಲ್ಲಿ ಬರೋವಾಗ ಒಬ್ನು ಹಿಂದೆನೆ ಉಳ್ದೋಗಿರ್ಬೋದು. ಹೌದು. ಇಲ್ಲ ಜಲಸಂಖ್ಯೆ ಮಲಸಂಖ್ಯೆ. ಅಯ್ಯಯ್ಯೋ, ಯಾಕದನ್ನೆಲ್ಲ ಮಾತಾಡ್ತೀರಾ ಇಲ್ಲಿ ನೀವು? ಹಿಂದೆನೆ ಚೀ 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 ಚೀ. ಬಿಟ್ಟು ಬಂದಿರ್ಬೋದು, ಅಥವಾ ಬರೋವಾಗ ಹತ್ತದೇ ಇರ್ಬೋದು. ಏನು? ಅವನು ಇಲ್ಲ ನೀರಲ್ಲಿ ಮುಳುಗೇ ಹೋಗಿರ್ಬೋದು. ಅಯ್ಯೋ ಪಾಪ, ಕಳ್ದೋಗ್ಬಿಟ್ಟಿಯಾರೆ. ಕಳ್ದೋಗ್ಬಿಟ್ಟಿದಾನೆ. ಏನ್ ಮಾಡೋದು? ಆ ದಾರಿ ಹೋಗ ಬಂದ. ನೀವೇ ಹುಡ್ಕೊಡ್ಬೇಕು ಮಾತಾಜಿ, ನೀವೇ ಹುಡುಕ್ಬೇಕು. ದಾರಿ ಹೋಗ ಬಂದ್ಬಿಟ್ಟು ಇವ್ರನ್ನ ಎನ್ಸಕ್ಕೆ ಸ್ಟಾರ್ಟ್ ಮಾಡ್ದ. ಇವ್ರನ್ನ ಕೇಳಿದ್ರು ಅವರು, ನಾವು 10 ಜನ ಇದ್ವಿ ಸ್ವಾಮಿ, ಒಬ್ರು ಕಾಣಿಸ್ತಾನೆ ಇಲ್ಲ ಅಂತ ಕೇಳಿದ್ರು. ಆಗ ಅವನು 10ನೇವನು ದಾರಿ ಹೋಗ ಅವನು ಎನಿಸ್ದ. 1 2 3 4 5 6 7 8 9 ನೀನೇ ಅಲ್ವಾ 10ನೇವನು ಅಂತ ಎದಕ್ಕೆ ತಿಳ್ಬಿಟ್ಟ. ಅಯ್ಯೋ, ಸಿಕ್ಬಿಡ್ತಂತೆ. ಮತ್ತೆ ಹತ್ತಿಕ್ ಬಂದ್ರಿ ನೀವು? ನನಗೆ ಕನ್ಫ್ಯೂಷನ್ನು 9 ಇದ್ದ ಜನ ಅದೆಂಗ್ 10 ಆದ್ರು? ಮ್ಯಾಜಿಕ್. ನಮ್ಮ ಮಾತಾಜಿಗೆ ಅದೆಲ್ಲ ಗೊತ್ತು ಮಾತಾಜಿಗೆ. ಪವಾಡ. ಅಯ್ಯೋ, ನನಗೆ ಇನ್ನೂ ಕನ್ಫ್ಯೂಷನ್ ಹೋಗಿಲ್ಲ ಮಾತಾಜಿ. ಹಂಗ ನನ್ನ ಪಕ್ಕ ಬನ್ನಿ, ನೀವು ನಾನು ಸೇಮ್ ಕ್ಯಾಂಪು, ನನಗೂ ಕನ್ಫ್ಯೂಷನ್ ಹೋಗೇ ಇಲ್ಲ. ಅದು ಸ್ವಲ್ಪ ಹೇಳ್ಕೊಡಿ ಮಾತಾಜಿ. ಪಾರ್ವತಮ್ಮನವ್ರೆ, ನಿನ್ನ ನೀನು ಮರೆತರೇನು ಸುಖವಿದೆ. ಚೆನ್ನಾಗಿ ಆಡ್ತಾರೆ. ತಾನೆ? ನಮ್ಮ ಉಮಾಜಿ ಅವರು ಕರೆಕ್ಟಾಗಿ 10ನೇ ಮನುಷ್ಯನ ಕತೆ ಹೇಳ್ತಾರೆ, ತಿಳ್ಕೊಳ್ಳಿ ಎಲ್ಲರೂ ಸರಿಯಾಗಿ. ಓ, ತಗೊಳ್ಳಿ. ಕೇಳಿದ್ದು ಸುಳ್ಳಾಗಬಹುದು, ಆಹಾ, ನೋಡಿದ್ದು ಸುಳ್ಳಾಗಬಹುದು, ಓಹೋ, ಕೇಳಿದ್ದು ಸುಳ್ಳಾಗಬಹುದು, ಎಣಿಸಿದ್ದು ಎಣಿಸಿದ್ದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಜವು ತಿಳಿಯುವುದು. ನಿಜವೇ. ನೀವೆಲ್ಲ ನೋಡಿದ್ರಲ್ಲ, ಎಣಿಸಿದ್ನ 9 10 9 10 10 9 ಅಂತ ಏನು ಗೊಂದಲ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ, ಎಲ್ಲ ಸರಿ ಇದ್ರು, ಯಾರು ಕಳ್ದೆ ಹೋಗಿರ್ಲಿಲ್ಲ, ಆದ್ರೂ ಅವ್ರದ್ದು ಗೊಂದಲ. ಯಾಕೆ ಗೊಂದಲ ಮಾಡ್ಕೊಂಡ್ರು? ಎಣಿಸ್ಬೇಕಾದಾಗ ತಮ್ಮಂತ ಬಿಟ್ಬಿಟ್ರು. ಬಹಳ ಸಿಂಪಲ್ ಆಗಿದೆ. ಎಣಿಸ್ಬಿಟ್ರು. ಅದಕ್ಕೇನಾಯ್ತು? ಇಷ್ಟೆಲ್ಲ ಗೊಂದಲ ಆಯ್ತು. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ, ಏನಪ್ಪ ಅಂದ್ರೆ, ಕಾಂಕ್ಲಲ್ಲಿ ಮಗುನ ಇಟ್ಕೊಂಡು ನಮ್ಮ ಮಗು ನೋಡಿದ್ರೆ ನಮ್ಮವ್ನ ನೋಡಿದ್ರೆ ಎಲ್ಲ ಹುಡುಕ್ತಾರಂತೆ. ಹಾಗಾಯ್ತು. ಈ ಕಳೆದು ಹೋದ್ನಲ್ಲ 10ನೇವನು, ಅದೇ ಥರ ನಮ್ಮ ವೇದಾಂತದಲ್ಲಿ ಒಂದು ಗಹನವಾದ ತತ್ವನೇ ಅಡಗಿದೆ. ಏನಂತೀರಾ? ನಾವೆಲ್ಲ ಏನಪ್ಪ ಹುಡುಕ್ತಾ ಇದ್ದೀವಿ? ನಮ್ಗೆ ಯಾವಾಗಲೂ ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು, ದುಡ್ಡು ಹುಡುಕ್ತಾ ಇದ್ದೀನಿ, ಕಷ್ಟ ಬೇಡ, ಏನು ಬೇಡ ಅಂತ ಹುಡುಕ್ತಾ ಇದ್ದೀವಿ. ಎಲ್ಲಿ ಹುಡುಕ್ತಾ ಇದ್ದೀವಿ ನಾವು? ಇಡೀ ಪ್ರಪಂಚದ ಹೊರಗಡೆ ಎಲ್ಲ ಹುಡುಕ್ತಾ ಇದ್ದೀವಿ, ಸಿಕ್ತಾ ಅಂತ. ಸಿಕ್ತು ಇಲ್ಲ, ಅಲ್ಲಿ ಅರ್ಧ ಜನ ಹಂಗಂತಾರೆ, ತಲೆ ಹಿಂಗಂತ ಇದ್ದಾರೆ. ಸೊ ಸಿಕ್ತು, ಆದರೆ ಹೇಗೆ ಆ ವಸ್ತು ಇನ್ನೊಂದು ವಸ್ತು ನೋಡಿದ ತಕ್ಷಣ ಅದು ಮಾಯ ಆಗೋಯ್ತು. ಸೊ ಆ ಕ್ಷಣಿಕವಾದ ಸುಖದಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ಈ ಶಾಶ್ವತವಾದ ಸುಖ ಅಂತೀವಲ್ಲ, ಎಲ್ಲಿದೆ ಅದು? ಹೊರಗಡೆ ಇದೆಯಾ? ಎಲ್ಲಿದೆ? ನಮ್ಮ ಗುರುಗಳು ತಿಳಿಸ್ತಾರೆ, ಶಾಶ್ವತವಾದ ಸುಖ ನಿನ್ನೊಳಗೆ ಇದೆಯಪ್ಪ, ನೀವು ಒಳಗಡೆ ನೋಡು, ಹೊರಗೆಲ್ಲೂ ಇಲ್ಲ ಅಂತ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಒಳಗಡೆ ನೋಡ್ಬೇಕು. ಇಷ್ಟು ಬಾಯಿ ತೆಗಿಬೇಡಿ, ಹೇಳ್ತೀನಿ ಎಲ್ಲಿದೆ ಅಂತ ಹೇಳ್ತೀನಿ. ನಾವೇನು ಮಾಡ್ತಾ ಇದ್ದೀವಿ? ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನುಭವಿಸ್ತಾ ಇದ್ದೀನಿ, ನಾನು ತಿಳ್ಕೊತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಅಂತ ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ? ಇಷ್ಟೊಂದು ದುಃಖ ಸುಖ ಅಂತ ಹುಡುಕ್ತಾನೇ ಇದ್ದೀವಿ. ಎಲ್ಲೂ ಸಿಗಲಿಲ್ಲ. ಈಗ ಏನು ಮಾಡಬೇಕು ನಾವು? ಈ ದೇಹನೂ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿನೂ ನಾನಲ್ಲ ಅಂತ ಹೇಳಿಬಿಟ್ಟು ನಾವೇನು ಬಾಹ್ಯದಲ್ಲಿ ಹೊರಗಡೆ
ಹುಡುಕ್ತಾ ಇದ್ದೀವಿ. ಅದನ್ನು ನನ್ನ ಅಂತರಂಗಕ್ಕೆ ತಿರುಗಿಸಿದಾಗ ಏನಿದೆಯಪ್ಪ ಅಲ್ಲಿ? ಸಚ್ಚಿದಾನಂದ. ವೆರಿ ನೈಸ್. ಆನಂದವೇ ನಾನು ಅನ್ನೋ ಒಂದು ಭಾವ ಬರುತ್ತೆ. ಇದನ್ನೇ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಅಬ್ಬಾ, ಈಗ ಮಹಾವಾಕ್ಯ. ಕಳೆದೋಗಿದ್ನಲ್ಲ 10ನೇ ಅವನು ಯಾರು ಅಂತ ಗೊತ್ತಾಯ್ತಾ? ಅದೇ ತತ್ವಮಸಿ. ಬ್ರಹ್ಮಾಸ್ಮಿ. ನಾವೆಲ್ಲ ಒಂದ್ಸಲಿ ಜೋರಾಗಿ ಹೇಳೋಣ. ಕಳೆದೋಗಿದ್ದ 10ನವನು ಯಾರು? ನಾವೇ. ವೆರಿ ಮಾತಾಜಿ ಏನ್ ಚೆನ್ನಾಗಿ ಹೇಳ್ಬಿಟ್ರು. ಬನ್ನಿ 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 ಬನ್ನಿ. ಭಾಳ ಚೆನ್ನಾಗಿ ಹೇಳಿದ್ರು. ಮಾತಾಜಿ ನೀವು ಎಷ್ಟು ಚೆನ್ನಾಗಿ ಟ್ರಾನ್ಸ್ಮಿಷನ್ ಕೊಡ್ತಾ ಇದ್ದೀರಾ ಗೊತ್ತಾ? ಏನಾಗ್ತಾ ಇದೆ ಗೊತ್ತಾ? ಇವಾಗ ಯಾರೋ ಒಬ್ರು ಬಂದಿದ್ದಾರೆ ಮಾತಾಜಿ, ನಾನೇ ದೇವ್ರು ಅಂತ ಹೇಳ್ತಾ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ. ಹೌದು. ಎಂತ ದೇವ್ರು ಗೊತ್ತಾ? ಏನು ಮಜಾ ಏನು ಗೊತ್ತಾ? ಅವ್ರ ಹೆಸರು ಶಿವ ಅಂತ. ಆದ್ರೆ ಅವ್ರ ತಲೆ ಮೇಲ್ಗಡೆ ಹಾವೂ ಇಲ್ಲ, ಬುಲ್ಲು ಅದೂ ಇಲ್ಲ. ಕರಿತೀನಿ ಅವ್ರನ್ನ, ಕೇಳಿಸ್ಕೊಳ್ಳಿ. ಶಿವ ಅವ್ರೆ, ಹಾ ಬನ್ನಿ 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 ಶಿವ ಅವ್ರೆ, ಬನ್ನಿ ಬನ್ನಿ ಬನ್ನಿ. ಹಾ ಬನ್ನಿ 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 ಬನ್ನಿ. Oh, hello, hello. Are you the Mataji I've been hearing about? Shubhamastu. ಥ್ಯಾಂಕ್ ಯು. So you see, Mataji, I have come to this great realization that I am God. ಅರೆ ವಾ, ದೇವ್ರಂತೆ. Aham Brahmasmi. Hey, is there in the Vedas and Upanishads? What? You're teaching this guy, you don't know. I don't He know. won't get enlightenment, don't worry. ಅದಕ್ಕೆ ನನಗೆ ಆಗಿಲ್ಲ. Disappointment, cheh. Anyways, so realizing this, my life has become very peaceful. I am very happy, content. But you see, that's not the issue. The issue is, Mataji, my family. Cheh. All these low people. So you see, there was this time, Mataji, I was doing my midnight snacks, midnight meditation. And then at that time, one man entered my house. They call him thief, Kalla, something. So he went, he took my wife's jewels. Okay, see, I am God, Aham Brahmasmi. So I was feeling I was giving away. And then I tried to, he might understand. I made him sit down next to me. I tried to explain that I am God. He might understand. Hopeless. He is also laughing at me. Okay, he is also mortal, Bhuloka person. So out of pity, I gave him my wallet. ಅಯ್ಯೋ 2 days later, bank account empty. ದೊಡ್ಡ ಮನುಷ್ಯ. But then, yeah, that is how people are. Mataji, one more. Wow, hypocrisy. There's this one place they go, temple. So over there, they're doing so much hangama. They're giving decoration, it seems, all this, putting money in the hundi, all for some statue, when the real God is standing here. I don't know. I told this to my wife, you do this much to me, you will get peaceful. Correct. Mataji, after that, she went home, she beat me so much, Mataji. She beat up God. Why? Mataji, the pan is hot at home, it's still hot. Wow. Why do wives beat husbands, Mataji? If they're so foolish, what to do? But the issue is, Mataji, I don't understand why. See, for God, which is me, God, both saint and sinner are one, no, Mataji. If a saint had come home, my wife would have done so much for him. She would have put sweets for him, she would have made food, she would have given the jewels also to him only, for which I got beaten up. Correct. I don't understand. So all these people, Mataji, they're all disillusioned in Maya. Don't know what to do, Mataji. You tell me something. ಮಾತಾಜಿ ದೊಡ್ಡ ಮನುಷ್ಯ ಅಲ್ಲ, ಗಾಡ್ ಲೈಕ್ ಅಲ್ಲ. ಸಿ ಹಿ ಗಿವ್ಸ್ ಅವೇ ಎವ್ರಿಥಿಂಗ್. ಸಿ ಇಫ್ ಐ ಆಸ್ಕ್ ಹಿಮ್, ಮೇಬಿ ಹಿ ವಿಲ್ ಗಿವ್ ಅವೇ ಹಿಸ್ ಪ್ಯಾಂಟ್ ಅಂಡ್ ಶರ್ಟ್ ಆಲ್ಸೋ ಟು ಮೀ. ಮಲ್ಲಿ. Don't be silly. Okay. Hey, Mr. God, sit down. God. Please come here. Come this side, God. Yes, please sit down. Sharavananji, please come. Please explain. Ishvara sarvabhutanam hruddeshe Arjuna tishtati. How is one God? Where is God sitting? Why do I call myself God? Please explain to this fool. By the way, Mataji, I like his style. Yes. Really self-styled God man. Super style. ಎಷ್ಟು ಚೆನ್ನಾಗಿದೆ. But by the way, Shivaji, when you're functioning at a body, mind, intellect level,
you're still a Jivatma. ಎಸ್ And when you're functioning as Jivatma, you cannot have the omnipotent, omnipresence, omniscience properties of the divine, Ishvara. Okay? So, body, mind, intellect limits, and that leads to the suffering, all that beating. Yes. Yeah, for the body, right? Yes, correct. So, before you declare Aham Brahmasmi, you need to realize the true nature of the self. How to get that? You need to reach out to a Sadguru, realized master, right? And get the jnana from him. Yes. Only from jnana you will realize the true nature of Brahman. That is Satchidananda. Yes. Okay, that is at the what level? Consciousness level, not at BMI level. Yeah. Right? And you come to know that just not you are Brahman. Everyone, everything is Brahman. Sarvam Khalvidam Brahma. Very well said. Okay? Yes. Our Guruji has given the verses. ನಾನೆಂಬುದು ನಾನಲ್ಲ, ಈ ದೇಹ ಅನುಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. That's the tattva of Aham Brahmasmi. Yes. Beautifully said, Sharamananji. Thank you so much. Thank you so much. Thank you so much. So Mataji, no high, no low. No high, no low. No high, no low. Okay, okay. Yes. God Swamiji, please. Can we go now? ಇಲ್ಲ Mataji. Next one, no. She says she's a Shankaracharya challenger. Yo. You know, Adi Shankaracharya, such a great guru, no? Yes. She says he was wrong. She says she has figured out the right thing. She is also silly like you, Malli. No, Mataji, she sounds so clear. I will call her Katyayini ji. ಇಲ್ಲ ಬನ್ನಿ ಅಮ್ಮ. ಇವರೇ ಮಾತಾಜಿ ನೋಡಿ ಮುಖದಲ್ಲಿ ಕಳೆ ನೋಡಿ ಮಾತಾಜಿ, ನಗು ನೋಡಿ ಮಾತಾಜಿ, ಏನ್ ಕಾನ್ಫಿಡೆನ್ಸ್ ನೋಡಿ ಮಾತಾಜಿ. ನೀವು ಮಾತಾಡಿ ಅಮ್ಮ. ನಿಮ್ಗ ಯಾರಿಗೆ ಬೇಕಾದ್ರೆ ಅವ್ರಿಗೆ ಮಾತಾಡಿ. ಜನತಾ ಜನಾರ್ದನ ಹೇಳಿ ಮೊದಲು ವಂದನೆ ಸಲ್ಲಿಸ್ಬಿಟ್ಟು. ನಮಸ್ತೆ ಮಾತಾಜಿ. ನಮಸ್ತೆ. ನೀವು ಬಹಳ ದೊಡ್ಡ ಗುರುಗಳು ಅಂತ ಕೇಳಿದ್ದೀನಿ. ನಿಮಗೆ ಬೇಕಾದಷ್ಟು ಜನ ಶಿಷ್ಯರಿದ್ದಾರೆ ಅಂತನೂ ಬಲ್ಲೆ. ನಾನು ಶಿಷ್ಯನೇ. ಆದ್ರೆ ನಾನು ಏನು ಕಮ್ಮಿ ಇಲ್ಲ. ಓಹೋ. ವೇದಾಂತದಲ್ಲಿ ಆಳವಾಗಿ ಅಧ್ಯಯನ ಮಾಡಿದ್ದೀನಿ, ಬೇಕಾದಷ್ಟು ಸಂಶೋಧನೆ ಮಾಡಿದ್ದೀನಿ. ಆಳ ಉದ್ದ. ಈಗ ಈ ಶಂಕರಾಚಾರ್ಯರು ಇದ್ರಲ್ಲ, ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ ನೋಡಿ. ಪಾಪ ಅವರು ಬ್ರಹ್ಮ ಸತ್ಯ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರಃ ಅಂತ. ಅದು ನನಗನ್ಸುತ್ತೆ ಈ ಶಂಕರಾಚಾರ್ಯರು ಎಲ್ಲೋ ನಿದ್ಗಣ್ಣಲ್ಲಿ ಬರ್ತಿರ್ಬಹುದು ಅದನ್ನ ಅಂತ. ಓ, ಅವರು ನಿದ್ರೆ ಮಾಡ್ತಾ ಇದ್ರು ಮಾತಾಜಿ. ಜಗತ್ ಸತ್ಯ ಬ್ರಹ್ಮ ಮಿಥ್ಯಾ ಅಯ್ಯಯ್ಯೋ ಜೀವೋ ಬ್ರಹ್ಮೈವನಾಪರಃ ಅಂತ. ಅದ್ಯಾಕೆ ಹಾಕಿ ಕಣ್ ಬಿಡ್ತಾ ಇದ್ದೀರಾ? ವಿವರಣೆ ಕೊಡ್ತೀನಿ ಕೇಳಿ. ನೋಡಿ, ನಾವು ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಆಹಾ ಈ ಜಗತ್ತು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ನಮ್ಮ ಮುಂದೆ ತೋರ್ಕೊಳ್ಳುತ್ತೆ ನೋಡಿ. ಇವರೆಲ್ಲ ಇಲ್ವಾ? ಇವರೆಲ್ಲ ಇಲ್ಲ ಅಂತ ಹೇಳ್ತೀರೇನೋ? ಸುಳ್ಳು ಅಂತೀರೇನೋ? ಮಿಥ್ಯೆ ಅಂತೀರೇನೋ? ಇಲ್ಲ. ನಾವು ಮೊದಲು ಬಳ್ಳಾರಿಲಿ ಇದ್ವಿ. ಬಳ್ಳಾರಿ ಗುಡ್ಡ ತುಂಬಾ ಫೇಮಸ್ ನೋಡಿ. ಆ ಗುಡ್ಡನ ಒಂದು ಆಂಗಲ್ನಲ್ಲಿ ನೋಡಿದ್ರೆ ಒಂದು ಬಂಡೆ ಕುರ್ಚಿ ತರ ಕಾಣುತ್ತೆ. ಕುರ್ಚಿ ಗುಡ್ಡ ಅಂತ. ಈಗಲೂ ಹೋಗಿ ನೋಡಿ, ಹಾಗೆ ಇದೆ ಕುರ್ಚಿ, ಬದಲಾಗೇ ಇಲ್ಲ. ಸುಮ್ಮನೆ ಮಿಥ್ಯಾ ಅಂತ ಬಡ್ಕೋತಾರೆ. ಅಯ್ಯಯ್ಯೋ. ಇನ್ನು ಎರಡನೇದು ನಾನು ಹೇಳ್ತೀನಿ, ಬ್ರಹ್ಮ ಮಿಥ್ಯಾ ಅಂತ. ಏನು ಹೇಳೋದವರು? ಬ್ರಹ್ಮನ್ ಅಂದರೆ ಸಚ್ಚಿತ್ ಆನಂದ ಸ್ವರೂಪ. ಸತ್ ಅಂದರೆ ಅಸ್ತಿತ್ವ, ಚಿತ್ ಅಂದರೆ ಅರಿವು, ಆನಂದ ಅಂದ್ರೆ ಅನಂತ. ಅಯ್ಯೋ ಅದೇನೋ ಒಂದು ರಾಶಿ ವರ್ಡ್ಸು, ತಲೆ ಬಿಡ ಅರ್ಥ ಆಗಲ್ಲ. ಇನ್ನು ಆ ಬ್ರಹ್ಮನ್ನು ಕಣ್ಣು ಕಾಣಲ್ವಂತೆ, ಯಾವ ಇಂದ್ರಿಯಗಳಿಗೂ ಸಿಕ್ಕಲ್ವಂತೆ, ಆದರೆ ಇದಾನಂತೆ. ಅಯ್ಯೋ ಬಡ್ಕೋಬೇಕು ಅಲ್ಲ. ಅಂಗೈ ಮೇಲಿನ ನೆಲ್ಲಿಕಾಯಿ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಜಗತ್ತು. ಇದನ್ನು ಯಾರಾದರೂ ಮಿಥ್ಯಾ ಅಂದ್ಕೊಂಡು ಆ ಕಾಣದೇ ಇರೋದ್ರ ಹಿಂದೆ ಹೋಗ್ಬೇಕೆ? ಬೇಕೇ ಇದೆಲ್ಲ ನಮಗೆ? ಬೇಕೆ. ಮೂರನೇದು ಜೀವೋ ಬ್ರಹ್ಮೈವನಾಪರಃ. ಕರೆಕ್ಟ್. ಇವನೇ ಈ ಜೀವಿ, ಈ ಮನುಷ್ಯನೇ ಪರಬ್ರಹ್ಮ ಅಂತೀನಿ ನಾನು. ಏನಂದ್ರೆ ಬ್ರಹ್ಮನಂದ್ರೆ ಏನು? ಸುಪ್ರೀಂ ಅಂತ ಅಲ್ರಿ. ಸಿಂಗಲ್ ಸೆಲ್ಡ್ ಅಮೀಬಾದಿಂದ ಹಿಡಿದು
ಬೆಳವಣಿಗೆ ಆಗ್ತಾ 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 ವಿಕಸನ ಆಗ್ತಾ 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 ಇಂಥ ಬುದ್ಧಿಮತ್ತೆಯ ಪ್ರಕಾಂಡ ಪಂಡಿತನಾಗಿ ಬೆಳೆದು ನಿಂತಿದ್ದಾನೆ ಮನುಷ್ಯ. ಹೌದು. ಏನ್ರಿ ಅವನ ಸಾಧನೆ? ಚಂದ್ರಲೋಕಕ್ಕೆ ಹೋಗಿದ್ದಾನೆ, ಮಂಗಳ ಗ್ರಹಕ್ಕೆ ಹೋಗಿದ್ದಾನೆ. ಈ ಮೊನ್ನೆ ಬಂತಲ್ಲ ಕರೋನಾ ಮಾರಿ, ಎಷ್ಟು ಜನರನ್ನ ಬಲಿ ತೆಕ್ಕೊಂಡ್ಬಿಡ್ತು. ಬಿಟ್ನಾ ಕಂಡು ಹಿಡ್ದ್ಬಿಟ್ನಲ್ಲ ಲಸಿಕೆನ, ಹೌದು, ಚುಚ್ಚಿಸ್ಕೊಂಡ್ವಿ. ಬಡ್ಬಿಟ್ನಲ್ಲ ಅದನ್ನ. ಇವನ್ಗಿಂತ ಬೇಕೇನ್ರಿ? ಇವನೇ ಪುರುಷೋತ್ತಮ ಅಲ್ವೇನ್ರಿ? ಪರಬ್ರಹ್ಮ ಅಲ್ವೇನ್ರಿ? ಏನಂತೀರ ನನ್ನ ಮಾತು, ಸ್ಟೇಟ್ಮೆಂಟ್ಗೆ? ಹೌದು. ಅಯ್ಯೋ ಮಾತಾಜಿ ಅವ್ರು ಹೇಳಿದ ಎಷ್ಟು ನಿಜ. ಕುರ್ಚಿ ಗುಡ್ಡ ನಾನು ನೋಡಿದೀನಿ ಮಾತಾಜಿ, ಹಂಗೆ ಇದೆ. ಮೊನ್ನೆ ತಾನೇ ನೋಡ್ಕೊಂಡ್ ಬಂದೆ ನಾನು. ಮಲ್ಲಿ ಸಾರಿ ಮಾತಾಜಿ. ಓಕೆ ಮಾತಾಜಿ. ಎಲ್ಲರೂ ಕಣ್ಮುಚ್ಕೊಂಡು ನಾನು ಹೇಳಿದ್ದನ್ನ ಹೇಳಿ ಇವಾಗ. ಹೇಳ್ತೀವಿ, ಕಣ್ಮುಚ್ಕೊಳ್ಳಿ. ದೈವಿ ಹೇಷ ಗುಣಮಯೀ, ದೈವಿ ಹೇಷ ಗುಣಮಯೀ, ಮಮ ಮಾಯಾ ದುರತ್ಯಯ, ಮಮ ಮಾಯಾ ದುರತ್ಯಯ, ಮಾಮೇವ ಯೇ ಪ್ರಪದ್ಯಂತೆ, ಮಾಮೇವ ಯೇ ಪ್ರಪದ್ಯಂತೆ, ಮಾಯಾಮೇತಾಂ ತರಂತಿ ತೇ, ಮಾಯಾಮೇತಾಂತರಂತಿ ತೇ. ಈ ನಾಸ್ತಿಕರು ಎಲ್ಲ ಅದು ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ಏನ್ರಿ ವೇದಾಂತ. ಆ ಕೃಷ್ಣನಿಗೆ ತಲೆಗೆ ಬಾಗದೆ ಹೋದರೆ, ಭಕ್ತಿ ಇಲ್ಲದೆ ಹೋದರೆ, ಶ್ರದ್ಧೆ ಇಲ್ಲದೆ ಹೋದರೆ, ಆಪ್ತವಾಕ್ಯನ ಸದ್ಗುರುಗಳನ್ನ ನಂಬದೆ ಹೋದರೆ ಆ ಮಿಥ್ಯಾ ಮಾಯ ಅನ್ನೋದು ಬಿಡಿಸ್ಕೊಳಕ್ಕಾಗತ್ತೇನ್ರಿ? ರಜಿತಾ ಅವರೇ ದಯವಿಟ್ಟು ಬಂದು ಸ್ವಲ್ಪ ಬಿಡಿಸಿ ಹೇಳಿ. ಎಲ್ಲಿದ್ದಾರೆ ನಮ್ಮ ರಜಿತಾ? ಹೇಳಿ. ಓಹೋ, ನಮಸ್ಕಾರ. ತಾವು ಶಂಕರಾಚಾರ್ಯರಿಗಿಂತಲೂ ಮೇಧಾವಿಗಳು. ತಮ್ಮ ದರ್ಶನ ಆಗಿದ್ದು ಇಲ್ಲಿರೋರೆಲ್ಲರ ಜನ್ಮ, ನನ್ನ ಜನ್ಮ ಸಾರ್ಥಕ ಆಯ್ತು. ಹೌದು ಅಲ್ವಾ? ಹೌದು. ಹೀಗೆ ಬನ್ನಿ, ಇದೊಂಚೂರು ಹಿಡ್ಕೊಳ್ಳಿ. ಎಲೆಕ್ಟ್ರಿಸಿಟಿ ಇದೆ, ಕಣ್ಣು ಕಾಣಲ್ಲ, ಇಂದ್ರಿಯಗಳು ಗೋಚರ ಆಗಲ್ಲ. ಹಿಡ್ಕೊಳ್ಳಿ. ನಾನು ಕೊಲ್ಲಕ್ ನೋಡ್ತೀರೇನ್ರಿ? ಅಯ್ಯೋ ಇಲ್ಲಪ್ಪ, ನಾನು ಯಾಕೆ ನಿಮ್ಮನ್ನು ಕೊಲ್ಲಕ್ ನೋಡ್ಲಿ? ಇವಾಗ ವಿದ್ಯುತ್ ಶಕ್ತಿಯಿಂದ ನೋಡಿ ಏನೆಲ್ಲ ಕೆಲಸಗಳಾಗ್ತಾ ಇದೆ. ಎಷ್ಟು ನೋಡಿ, ಮೈಕ್ ವರ್ಕ್ ಆಗ್ತಿದೆ, ಲೈಟು, ಇದನ್ನ ಇಲ್ಲ ಅಂತ ಹೇಳಕ್ಕಾಗತ್ತಾ ನಿಮಗೆ? ಇಲ್ಲ ತಾನೆ? ಈಗ ನೀವು ಇಷ್ಟೊಂದು ಭಾಷಣ ಬಿಗಿದ್ರಿ, ಕುರ್ಚಿಗುಡ್ಡ, ಬಳ್ಳಾರಿ ಅಂತೆಲ್ಲ. ನಿಮ್ಮಲ್ಲಿ ಆ ಚೈತನ್ಯ ಶಕ್ತಿ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಭಾಷಣ ಬಿಗಿಯಕ್ಕಾಗ್ತಿತ್ತಾ? ಶಿವ ಇಲ್ಲ ಅಂದ್ರೆ ನೀವು ಶವ. ಆಮೇಲೆ ಈ ಜಡವಾದ ದೇಹವನ್ನು ತಗೊಂಡು ಹೋಗಿ ಸುಟ್ಟಾಕ್ಬಿಟ್ಟು ಒಂಚೂರು ಕುರುವೆ ಇಲ್ಲದೆ ಇರೋ ಹಾಗೆ ಮಾಡ್ಬಿಡ್ತಾರೆ ಅಷ್ಟೇ. ಕರೆಕ್ಟ್ ಅಲ್ವಾ? ಅದ್ ಸರಿ, ನೀವು ಕುರ್ಚಿಗುಡ್ಡ ಅಂತ ಇದ್ರಲ್ಲ, ಆ ಕುರ್ಚಿಗುಡ್ಡ ನೀವು ರಾತ್ರಿ ಸೊಂಪಾಗಿ ಮಲಗಿರ್ತೀರಲ್ಲ, ಕನ್ಸು ಬರುತ್ತಲ್ಲ, ಆ ಕನ್ಸಲ್ಲೂ ಬರುತ್ತೇನ್ರಿ? ಎಲ್ಲೋಯ್ತ್ರಿ? ಇಲ್ಲ ತಾನೆ? ಮತ್ತೆ ಗಾಢ ನಿದ್ರೆ ಸ್ಥಿತಿಗೆ ಹೋಗ್ತಿರಲ್ಲ, ಡೀಪ್ ಸ್ಲೀಪ್, ಅವಾಗ್ಲೂ ಬರುತ್ತಾ? ಬರಲ್ಲ. ಇಲ್ಲ ತಾನೆ? ಬರಲ್ಲ. ಮತ್ತೆ ಎಚ್ಚರ ಸ್ಥಿತಿಲಿ ಮಾತ್ರ ಕಾಣಿಸೋದು, ಇನ್ನು ಮಿಕ್ಕಿದ ಎರಡೂ ಸ್ಥಿತಿಲಿ ಇಲ್ಲದೆ ಇರೋದು, ಅದು ಹ್ಯಾಕ್ ತಾನ್ರಿ ಸತ್ಯ ಆಗತ್ತೆ? ಕರೆಕ್ಟ್. ನಾನು ಯೋಚನೆ ಮಾಡಲಿಲ್ಲ ಇದನ್ನ. ಮಲ್ಲಿ ಅಲ್ವಾ? ಅದೇ ನೋಡಿ, ಈ ಶುದ್ಧವಾದ ಅರಿವೇನಿದೆ ಅದು ಎಚ್ಚರ ಸ್ಥಿತಿಯಲ್ಲಿ ನೀವು ಕುರ್ಚಿಗುಡ್ಡ ನೋಡೋದನ್ನೂ ಅರಿತಾ ಇದೆ, ಕನಸಿನ ಸ್ಥಿತಿಯಲ್ಲಿ ನೀವು ಬೇರೆ ಪ್ರಪಂಚದಲ್ಲಿರೋದನ್ನೂ ಅರಿತಾ ಇದೆ, ಗಾಢ ನಿದ್ರೆಯಲ್ಲಿ ಏನೂ ಇಲ್ಲ ಅನ್ನೋದನ್ನೂ ಅದು ಅರಿತಾ ಇದೆ ಅಲ್ವಾ? ಈ ಮೂರೂ ಅವಸ್ಥೆಗಳಲ್ಲಿ ಯಾವುದು ಸತ್ಯನೋ ಅದೇ ಪರಬ್ರಹ್ಮ. ಈ ನಿಮ್ಮ ಜಗತ್ತಿದೆಯಲ್ಲ ಅದು ಮಿಥ್ಯ. ಅರ್ಥ ಆಯ್ತೋ? ಬ್ರಹ್ಮ ಸತ್ಯ, ಜಗನ್ ಮಿಥ್ಯ. ಆಯ್ತು. ನೀವು ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ತಿಳಿಸ್ಕೊಟ್ಬಿಟ್ರಿ. ಮತ್ತೆ ಧನ್ಯೋಸ್ಮಿ. ನಿಮ್ಮ ಮಾತಾಜಿ, ನಮ್ಮ ಮಾತಾಜಿದು ಅದು ಪವರ್ ಟ್ರಾನ್ಸ್ಮಿಷನ್ ಪವರ್. ಅಪ್ಪ ಸಾಕಾಯ್ತು ನಿನ್ ಯೂಟ್ಯೂಬ್ ಸ್ಟೂಡೆಂಟ್ಸ್. ಕಾಫಿ ಬೇಕು. ಮಾತಾಜಿ ಕಾಫಿನ ವೇಟ್ ಮಾತಾಜಿ, ಒಂದು ಹೊಸದು ವಿದ್ಯಾರ್ಥಿ ಕಿಚನ್ ಅಂತಾಗಿದೆ, ಅಲ್ಲಿಂದ ನಿಮ್ಗೋಸ್ಕರ ಸ್ಪೆಷಲ್ ಕಾಫಿ ತರಿಸಿದೀನಿ. ನೀವು ಬನ್ನಿ ಮಾತಾಜಿ, ಬನ್ನಿ. ಕರೆಯಣ್ವಾ ಮಾತಾಜಿನಾ? ಮಾತಾಜಿ ಬನ್ನಿ ಮಾತಾಜಿ. ಹೆಂಗಿತ್ತು ಕಾಫಿ ಮಾತಾಜಿ? ಕಾಫಿ ಅದ್ಯಾವುದೋ ವಿದ್ಯಾರ್ಥಿ ಕಿಚನ್ ಅಂತೆ, ಅಷ್ಟಾಗಿತ್ತು. ಸುಮ್ಮನೆ
ಹೈಪ್ ಮಾಡ್ಬಿಡ್ತಾರೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಎಲ್ರು. ವರ್ಸ್ಟ್ ಆಗಿತ್ತು. ಹೌದಾ? ಆದ್ರೆ ಹಾ. ಆ ಸಂಗೀತ ಕೇಳಿ ಭಜನೆ ಕೇಳಿ ಬಹಳ ಆಹಾ, refresh ಕಾಫಿ ಆಗಿದೆ. ಕುಡ್ದಷ್ಟೇ ಚೆನ್ನಾಗಿತ್ತಲ್ಲ. ಅಮೃತವಾಗಿತ್ತು. ಅಮೃತವಾಗಿತ್ತು, ಚೆನ್ನಾಗಿತ್ತು. ಮಾತಾಜಿ ಕಾಫಿ ಅಂತ ಹೇಳಿ ಕಾಫಿ ಬೇಕಿತ್ತು. ಬೇಕಿತ್ತಲ್ವಾ? ಕಾಫಿ ಬೇಕಿತ್ತು. ಮಾತಾಜಿ ಇಲ್ಲೊಬ್ರು ಬಂದಿದ್ದಾರೆ, ನಿಮ್ ಶಿಷ್ಯ ಅಂತ ಹೇಳ್ತಿದ್ದಾರೆ. ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾರಂತೆ ಮಾತಾಜಿ. Very good. ವರ್ಲ್ಡ್ ಫೇಮಸ್ ಅಂತ. ನಿಮ್ ತರನೇ ಹಾಲಿವುಡ್ ತರ ಕಾಫಿ ಮಾಡ್ತಾರಂತೆ ಅವರು. Please ಕರಿಯಣ್ವಾ? invite her. Yes, ಹಾ, please. ಸತ್ಯಾಜಿ ಬನ್ನಿ ಬನ್ನಿ ಬನ್ನಿ. ಸತ್ಯಾಜಿ, ಕಾಫಿ ಸತ್ಯಾಜಿ ಅಂತಾನೆ ಇವ್ರ ಹೆಸರು. ಇವ್ರ ಹೆಸರೇನು ಗೊತ್ತಾ? ಕಾಫಿ ಸತ್ಯಾಜಿ. ನಮಸ್ತೆ ಮಾತಾಜಿ. ನಮಸ್ತೆ ನಮಸ್ತೆ ನಮಸ್ತೆ. ನಿಮ್ ಕಾಫಿ ತುಂಬಾ ಚೆನ್ನಾಗಿತ್ತು ಮೊನ್ನೆ. ಮಾತಾಜಿ, ಐ ಆಮ್ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ಕಮ್ ಟು ವಿಸಿಟ್ ಯು ಮಾತಾಜಿ. Very happy. I heard that you have just now landed from Hollywood. Correct. So I am so happy. I have come just to invite you to my house, Mataji, because ಕಾಫಿಗಾ? I make a very good coffee, Mataji. And just now I heard that you have tasted a very bad coffee. Yes. So you must, and in fact, ಹೋಗಣ್ವಾ? Mataji, see, so many people are sitting here. If you allow me, I can make coffee here, and you will get a taste of it, Mataji. Then you will visit my house every day. Very good. So many people here, visit my house only to taste the coffee made by me. ಕರೆಕ್ಟ್. ಕಾಫಿ ಸತ್ಯ. I mix the right proportion of the decoction, sugar, milk, and I make an early morning, Mataji. You sip that coffee made by me. I will not be saying this. You will forget the wisdom whatever you have got. ವಾಟ್ ಐ ಡೋಂಟ್ ಹ್ಯಾವ್. ಕರೆಕ್ಟ್ ಮಾತಾಜಿ. ಅದಕ್ಕೇನೆ ನನಗೆಲ್ಲ ಮರ್ತೋಗ್ಬಿಟ್ಟಿದೆ ಮಾತಾಜಿ. That is the magic in the coffee made by me, Mataji. ಕಾಫಿ ಸತ್ಯ. And this Mali, he has actually tasted the coffee made Correct. by me. Correct. He knows about it. Correct. That is why he has forgotten all the wisdom. ನೋ ವಿಸ್ಡಮ್, ನೋ ವಿಸ್ಡಮ್. And Mataji, and one of my friend, actually, she is an ardent devotee of you, Mataji. She told me about you, and I want your blessings, Mataji. Yes. I don't want any of your Vedanta teachings. It's all boring, Mataji. Because I am so happy in my life. I am a good cook. I make a good coffee. I am so happy. Who wants Vedanta, Mataji? Yes. And Very when boring, I tell my Mataji. friend that I make such a good coffee, she says, "You are not making coffee. Who else is making? Is it my ghost who is making coffee? I am only making coffee, Mataji." So, when you visit my house, Mataji, you please bring that friend also, so that she will understand that it is only me who is making that good coffee. Yeah. Okay, Mataji? Mataji, And, Mataji. Very good, very good. Mataji, people actually, I should not be saying this, they actually appreciate me, and I am proud of it, Mataji, that I make a very good coffee, Mataji. ಮಾತಾಜಿ ಕಾಫಿ ಸತ್ಯ ಮಾತಾಜಿ. ಕಾಫಿ ಸತ್ಯ ಮಾತಾಜಿ. Now, because you have tasted such a bad coffee, you must allow me to make coffee here, so that you will have the glimpse and you forget your wisdom. ಹೋಗೋಣ ಮಾತಾಜಿ. ಹೋಗೋಣ ಮಾತಾಜಿ. ಮಾತಾಜಿ. Don't be silly. ಓಕೆ ಮಾತಾಜಿ. Silly Malli. ಓಕೆ Deva. ಓಕೆ ಓಕೆ. Satyaji, you please stand here. You please stand here. Thank you, Malli. Haven't you heard the saying, Trunamapi na chalati tena vina? Rajini ji, please explain the tattva behind this beautiful vakya. Who makes the coffee? This is the famous prakriya by our Sadguru Shri Prabhuji. Please explain it properly. ಸತ್ಯಾಜಿ ಮೇಕ್ಸ್ ದ ಕಾಫಿ. Malli silly. The first thing I think, so we should go to her house to have that awesome coffee. Let us see. ಎಸ್ ಈಗಲೂ. You have to keep it. Satyavati ji, there must be some ingredients going into the making of the coffee. Water, the coffee concoction, the sugar, the milk. Wow. Okay. So, do you have some cow sheds at your place? You must be very rich. Milking the cows yourself? No? Oh. Then you must be having coffee plantations. You are getting the coffee beans from there? Not even that? Oh, okay. Some sugarcane fields? Getting the sugar, processed sugar from there? No. And must be having some gas fields and gas pipelines running through your place? Like Ambani's. Yeah, we have a next Ambani in our family now, Mataji. Did you get the invite from Mukesh Ambani this time? Only coffee. Only coffee. Okay, never mind. We will get the invite now. We have Mukesh Ambani among us. Okay. So, Satyavati ji, you understand, these ingredients, you're sourcing them.
And this is a cosmic act which comes together in just making one simple cup of coffee. ಎಸ್ Oh. And you must be Satyaji. saying it's a beautiful art which I have mastered. The right concoction of coffee, the sugar, the milk, everything right. I understand that. But you know, you are mixing the coffee and everything, the blood flows into your fingers. Do you tell that blood how much to flow? There is a hand and a brain coordination. You tell that, you tell the brain. And some functioning of the brain is also going on. The cells, you know, the cells in the brain, they're functioning in the right tandem with each other. Do you tell that also? No. So we understand that there is some supreme intelligence which is in the making of the coffee. ಎಸ್ So you are just a body, mind, intellect instrument, and the supreme intelligence gets the work done from you. Wow. well said, Wow. very well said. So many things. I didn't count only. Wow. Still, we should go to her place to have. No, super Mataji. Coffee is super Mataji. Satyavati ji, we will definitely come to your house for coffee only if you become Nimitram Matram Bhava. Yes, please carry on. Thank you. Thank you. Thank you. ಆಯ್ತಪ್ಪ, ನಾನು ಕಾಫಿ ಕೊಡ್ಸಿದ್ಯಾ? ಮಾತಾಜಿ ಓಕೆ ಹೋಗೋಣ. ಅದೇ ಮಾತಾಜಿ ಇವತ್ತೇನು ಗೊತ್ತಾ, ಇವತ್ತು ಸೋ ಮೆನಿ ಪೀಪಲ್, ಇನ್ನೊಂದು ನಿಮಗೆ ಐ ಡಿಂಟ್ ನೋ ದೇರ್ ಮೇ ಬಿ ಏಲಿಯನ್ಸ್ ಆಲ್ಸೋ ಯುವರ್ ಸ್ಟೂಡೆಂಟ್ಸ್ ಮಾತಾಜಿ. ಅಯ್ಯಯ್ಯೋ. ಬಿಕಾಸ್ ದ ನೆಕ್ಸ್ಟ್ ಪರ್ಸನ್ ಶಿ ಇಸ್ ಎ ಆಂಟೆನಾ ಆನ್ ದ ಹೆಡ್ ಅಂಡ್ ಶಿ ಸೇಸ್ ಶಿ ರಿಸೀವ್ಸ್ ಸಿಗ್ನಲ್ಸ್. ಚಲೆ ಕಾಲರ್ ಕರೀರಿ. ರೇಖಾ ಜಿ, ಬನ್ನಿ ಬನ್ನಿ ಆಂಟೆನಾ ಜಿ, ಅಲ್ಲ ರೇಖಾ ಜಿ, ಅಲ್ಲ ರೇಖಾ ಜಿ, ಬನ್ನಿ 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 ರೇಖಾಜಿ, ಬನ್ನಿ 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 ಬನ್ನಿ. ಜ್ಞಾನಿಗಳು ಬರ್ತಿದಾರಂದ್ರೆ ಏನ್ ಮಂದಿ ಇವರೆಲ್ಲ, ಮಂದಿಯೋ ಮಂದಿ, ಇವರೇ ಮಂದಿ. ಜ್ಞಾನಿಗಳು ಬರ್ತಿದಾರೆ ಅಂದ್ರೆ ಅವ್ರಿಗೆ ಕಾಸಿನ ಕಿಮ್ಮತ್ತಿಲ್ಲ ನೋಡಿ. ಅಯ್ಯೋ ಪಾಪ, ಕಾಸಿನ ಕಿಮ್ಮತ್ತಿಲ್ಲ. ಏನದಂಗ್ ಟುಕು ಟುಕುರ್ ನೋಡ್ತಿದಿರ್ರಿ ನೀವು? ಹೌದು, ಮತ್ತೆ ಏನ್ ತಿಳ್ಕೊಂಡಿದ್ದೀರಿ ನೀವು? ಟುಕು ಟುಕು ನಿಮಗ್ ಗೊತ್ತಿಲ್ದಂಗ ಇರ್ತೈತೇನ್ರಿ ಇದೆಲ್ಲ? ಇದು ಶಿಖಾ ಅಂತಾರ್ರಿ, ಶಿಖಾ. ನಿಮ್ ಗುರುಗಳು ಹೇಳ್ಕೊಟ್ಟೆ ಇರ್ತಾನೆ. ಇದೆಷ್ಟು ಉದ್ದ ಇರ್ತೈತಿ, ಎಲ್ಲ ಚೆನ್ನಾಗಿ ನಡೀತೈತಿ. ನೀವು ನೋಡಿರಿಲ್ಲೇನ್ರಿ? ಹಿಂದೆ ಟಿವಿ ಗಂಟೆನ ನೋಡಿದ್ರಲ್ಲ, ಮನೆ ಮೇಲೆ ಇಷ್ಟು ಉದ್ದ ಹಾಕೋರು, ಅಷ್ಟು ಉದ್ದ ಹಾಕಿದ್ರೆ ಎಲ್ಲ ಚಂದ ಕಾಣಿಸ್ತಿತ್ತು. ಈಗ ನೋಡ್ರಿ, ಇದು ಹಾಕೊಂಡಿರೋದಕ್ಕೆ ಏನು ಹೆಂಗೆ ನೋಡ್ರಿ, ಹೆಂಗ್ ಕಾಣಿಸ್ತಿದ್ದೇವೆ. ಅರ್ಥ ಆಗ್ತಿಲ್ಲೇನ್ರಿ ನಿಮಗೆ? ಗೊತ್ತಾಗ್ತಿಲ್ಲೇನ್ರಿ ನಿಮಗೆ? ಅರ್ಥ ಮಾಡ್ಕೊಳ್ರಿ, ಇದು ಶಿಖಾ. ಇದಿದ್ರೆ ಎಲ್ಲ ಎಳ್ಕೊಳ್ತಿತ್ರಿ, ಎಲ್ಲ ಪಸಂದಾಗ ನಡೀತಿತ್ತು. ಹಿಂಗಿರ್ಬೇಕು ಶಿಖಾ. ಆಯ್ತಾ? ಏನ್ ಬಂದಿದ್ದು? ಏನು ಇಲ್ರಿ, ನಿಮ್ ಗುರುಗಳದು ಒಂದು ಟಾಕ್ ಕೇಳಿದ್ರಿ ನಾವು. ಹೆಂಗೆ ಇವರೇ ಗುರುಗಳು, ಇವರೇ ಗುರುಗಳು. ಇವ್ರೆಂತ ಗುರುಗಳ್ರಿ? ಇನ್ನೊಬ್ರು ಗುರುಗಳು ಕೇಳ್ದಿರಿ, ಯೂಟ್ಯೂಬ್ ಅಲ್ಲಿ ಕೇಳ್ದರಿ. ಏನು ಪ್ರಭುಜಿ ಅಂತೆ ಏನ್ ಟಾಕ್ ಕೊಟ್ಟಾರ ಬಿಡ್ರಿ. ಏನ್ ನನ್ಗೇನ್ ಬೇರೆ ಏನು ಇದಿಲ್ರಿ, ಆದ್ರ ಮಸ್ತಿತ್ತು. ನಾನು ವೇದಾಂತ ಓದಿನಿ, ಬೇಕಾದಷ್ಟು ಓದಿನಿ, ಆದ್ರೆ ಚಂದ ಪಸಂದಾಗೈತ್ರಿ. ಏನಂದ್ರೆ ನೋಡ್ರಿ, ಒಂದು ಹುಟ್ಟೋದಿಲ್ಲಂತೆ, 3 ಹುಟ್ತಾವಂತ. ಒಂದ್ ಹುಟ್ಟಲ್ಲ, 3 ಹುಟ್ಟತೈತಿ ಮಾತಾಜಿ. 3 ಹುಟ್ಟತೈತ್ರಿ ಅನ್ಕೊಳ್ರಿ. 3 ಮಾತಾಡ್ತೀರಿ ಮಾತಾಜಿ? ಒಂದ್ ಹುಟ್ಟಲ್ಲ. ಏನ್ ಅನ್ಕೊಳ್ ಮಾತಾಜಿ? ಇದನ್ನ ನಮ್ ದ್ಯಾಮವ್ವನ್ ಗುಡಿಲಿ ಹೇಳ್ದರಿ. ಏನಾಗಿತ್ಲೆ ನಿನಗೆ, ಯಾಕೆ ಹಿಂಗ ಹೇಳ್ತಿದ್ಯಾ? ಒಂದೊಂದ್ ಸಾಲಿಗೆ ಕಳ್ಸೋದೇ ಕಷ್ಟ, 3 ಅಂತ ಜೋರಾಗಿ ಹೇಳಕ್ ಹೋಗ್ಬೇಡ್ಲೆ ಅಂತ ಹೇಳ್ತಾರ. ಏನ್ ಮಾಡೋಣ, ಅರ್ಥ ಆಗ್ಬೇಕಲ್ಲ. ನಾನು ಅದಕ್ಕೆ ಒಬ್ಬಾಕೆನ್ ಕರೆದೆ. ನೋಡವ್ವ, ನೀನ್ ಕೈ ಕೊಟ್ಟ್ಯಾ, ಕಣ್ ಕೊಟ್ಟ್ಯಾ, ಕಾಲ್ ಕೊಟ್ಟ್ಯಾ? ಇಲ್ಲಲ್ಲ, ಅಂದ್ಕೋ. ಅಂದ್ಕೋಬೇಕು, ಅಂದ್ಕೊಬೇಕು. ಹೇಳಿದಾರಲ್ಲ, ಕೈ ಕೊಟ್ಟ್ಯಾ, ಕಾಲ್ ಕೊಟ್ಟ್ಯಾ, ಅಂದ್ಕೊಬೇಕು. ಆಯ್ತಾ? ಅವನು ಏನ್ ಪಸಂದಾಗಿ ಬೆಳಿತಾನಂದ್ರೆ ಸೋಷಿಯಲಿ ಚೈಲ್ಡ್ ಆಗ್ತಾನ್ರಿ ಅವನು. ಅದು ಡಿವೈನ್ ರೀ. ಹಾಡ್ತಾನ, ಕುಣಿತಾನ, ನಲಿತಾನ, ಏನ್ ಮಜಾ ಮಾಡ್ತಾನ್ರಿ. ಡಿವೈನ್ ರೀ, ಡಿವೈನ್. ಅದು ಏನ್ ಅನ್ಕೊಂಡಿರಿ? ಡಿವೈನ್ ರೀ ಅದು.
ಆ ಸೋಷಿಯಲಿ ಡಿವೈನ್ ಆಗ್ತಿತ್ರಿ. ಹೌದೇನು? ಅಯ್ಯೋ ಅದೇನಾತ್ರಿ? ಡಿವೈನ್ ರೀ. ಓಹ್, ಆ ಮಜಾ ಮಾಡ್ತಾನ ಡಿವೈನ್, ಕುಣಿತಾನ ನಲಿತಾನ ಡಿವೈನ್ ವೈನ್. ಡಿವೈನರಿ ಎಲ್ಲ ಮಾಡ್ತಾನ ಡಿವೈನ್. ಏನಿಲ್ಲ ಡಿವೈನ್ ಅಂದ್ಕೊಳ್ರಿ, ಅಂದ್ಕೊಬೇಕ್ರಿ. ಏನ್ರಿ ಮೂರ್ ಹುಡ್ತಾವ, ಏನ್ ಮಜಾ, ಏನ್ ಗುರುಗಳು ಬಿಡ್ರಿ. ಏನು ಮಾತೇ ಇಲ್ರಿ. ಮತ್ತ ಏನು ಫುಲ್ ಅರ್ಥ ಬಿಡ್ತ್ರಿ ನಂಗೆ. ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದೇನ್ರಿ. ಮೂರ್ ಹುಡ್ತಾವ ಒಬ್ರಿಗೆ. ಬಾಳ್ ಚಲೋ ಮಾತಾಡ್ತಾರಲ್ರಿ ಮಾತಾಜಿ. ಕಿ ಮಸ್ತ್ ಮಸ್ತ್ ಮಾತಾಡ್ತಾರಲ್ರಿ ಮಾತಾಜಿ. ಎಲ್ಲ ಅನ್ಸ್ಕೊಂಡ್ಬಿಟ್ಟೆ. ಫುಲ್ ಅಂಡರ್ಸ್ಟ್ಯಾಂಡಿಂಗ್, ಫುಲ್ ಅಂಡರ್ಸ್ಟ್ಯಾಂಡಿಂಗ್. ಅಮ್ಮ ಆಂಟನಾ ಅಲ್ಲ ರೇಖಾಜಿ ಫುಲ್ ಅಂಡರ್ಸ್ಟ್ಯಾಂಡಿಂಗ್. ಏನ್ ಮಾತಿಲ್ಲ. ಒಂದ್ ನಿಮಿಷ. ಆಂಟನಾ ದೇವಿ ಸ್ವಲ್ಪ ಅಲ್ಲಮ್ಮ, ಇನ್ಯಾವ ಮಾತಾವ್ರ ಇದೆ? ಇನ್ನೇನೈತ್ರಿ ಮುಂದಕ್ಕ? ನೀನ್ ಸದ್ಯ ಒಂದೇ ಇದೆಯೋ 3 ಇದೆಯೋ ಅಮ್ಮ? ಇಲ್ಲಮ್ಮ, 3 ಇದಾವ್ರಿ. ಮತ್ತದ ಹೇಳಕತ್ತೇನ್ 3 ಇದಾವ. ಇಲ್ಲ ಸ್ವಲ್ಪ ಈ ಕಡೆ ಶಾಂತವಾಗಿ ಎಲ್ಲರೂ ನಾನು ಹೇಳೋದನ್ನ ಎಲ್ಲರೂ ಸ್ವಲ್ಪ ಭಕ್ತಿಯಿಂದ ವಾಪಸ್ ಹೇಳ್ಬೇಕಾಯ್ತಾ? ಹೇಳ್ರಿ. ಮಮೈವಾಂಶೋ ಜೀವಲೋಕೆ, ಮಮೈವಾಂಶೋ ಜೀವಲೋಕೆ, ಜೀವಭೂತಃ ಸನಾತನಃ, ಜೀವಭೂತಃ ಸನಾತನಃ, ಮನಃಷಷ್ಟಾನೀಂದ್ರಿಯಾಣಿ, ಮನಃಷಷ್ಟಾನೀಂದ್ರಿಯಾಣಿ, ಪ್ರಕೃತಿಸ್ಥಾನಿ ಕರ್ಷತಿ, ಪ್ರಕೃತಿಸ್ಥಾನಿ ಕರ್ಷತಿ. ಹಂಗಂದರೆ ನಾವೆಲ್ಲರೂ ಕೃಷ್ಣನ ಅಂಶಗಳೇ, ಬೇರೆ ಡೌಟೇ ಇಲ್ಲ. ಆದರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರೆ ಆ ಪ್ರಕೃತಿ ನಮ್ಮನ್ನು ಸೋಷಿಯಲ್ ಚೈಲ್ಡ್ ಮಾಡಿಬಿಡುತ್ತೆ. ಇದನ್ನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರೋ ಗೊತ್ತಾ? ಯಾರು ಮಾಡ್ತಾ ಇದ್ದಾರೆ? ಸೀತಾಜಿ. ಪ್ಲೀಸ್ ಕಮ್ ಆ್ಯಂಡ್ ಪ್ಲೀಸ್ ಎಕ್ಸ್ಪ್ಲೇನ್ ದಿಸ್ ಬ್ಯೂಟಿಫುಲ್ ಟ್ರಿಪ್ಲೆಟ್ಸ್ ಪ್ರಕ್ರಿಯೆ ಟು ಆಲ್ ಆಫ್ ಅಸ್. ಓ ರೇಖಾಜಿ, ನೀವು ಹೇಳಿದ್ದು ನಮ್ಮ ಗುರುಜಿಗೆ ಹೇಳ್ಕೊಟ್ಟಿರೋ ಟ್ರಿಪ್ಲೆಟ್ಸ್ ಪ್ರಕ್ರಿಯೆನಪ್ಪ. ಟ್ರಿಪ್ಲೆಟ್ಸ್ ಅಂದರೆ 3 ಇಲ್ಲ ಕಣ್ರಿ, ಅಲ್ಲಿರೋದು ಒಂದೇ ಮಗು. ನೋಡಿ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತಂದೆಯಿಂದ ಒಂದು ಕಣ, ತಾಯಿಯಿಂದ ಒಂದು ಕಣ ಸೇರಿ ಅಲ್ಲೊಂದು ಜೈವಿಕ ಮಗು ಹೋಗುತ್ತೆ. ಅದನ್ನೇನಂತೀವಿ? ಬಯೋಲಾಜಿಕಲ್ ಚೈಲ್ಡ್ ಅಲ್ವಾ? ಆ ಮಗು ಹುಟ್ಟಿ ಕೆಲವೇ ದಿವಸದಲ್ಲಿ ಒಂದು ಹೆಸರಿಡ್ತೀವಿ, ನಾಮಕರಣ ಮಾಡ್ತೀವಿ, ಗ್ರ್ಯಾಂಡಾಗಿ ಎಲ್ಲರೂ ಕರೆದು ಊಟ ಹಾಕ್ತೀವಿ. ಇವತ್ತು ಕರೆದಿರೋಂಗೆ. ಆಮೇಲೆ ಆ ಮಗು ಬೆಳೀತಾ ನೋಡಪ್ಪ, ನೀನಿಂಥ ಜಾತಿಗೆ ಸೇರಿದವನು, ನೀನಿಂಥ ಕುಲಕ್ಕೆ ಸೇರಿದವನು, ನೀನು ತುಂಬ ಜಾಣ ಕಣಪ್ಪ, ಅಯ್ಯೋ ದಡ್ಡನೋ ನೀನು, ಹೀಗೆ ಹಲವಾರು ಆಲೋಚನೆಗಳನ್ನ ಆ ಮಗುಗೆ ತುಂಬಿಡುತ್ತೆ ಸಮಾಜ. ಈ ಬಯಾಲಜಿಕಲ್ ಚೈಲ್ಡು ಈಗೇನಾಯ್ತು? ಸಾಮಾಜಿಕ ಚೈಲ್ಡ್ ಆಯ್ತು, ಸೊಸೈಟಿ ಚೈಲ್ಡ್ ಆಗೋಯ್ತು. ಆದರೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಅದು ಬಯಾಲಜಿಕಲ್ ಚೈಲ್ಡು ಅಲ್ಲ, ಸೊಸೈಟಿ ಚೈಲ್ಡು ಅಲ್ಲ. ನಾವೆಲ್ಲರೂ ಡಿವೈನ್ ಚೈಲ್ಡ್, ನಾವೆಲ್ಲರೂ ಆ ಪರಮಾತ್ಮನ ಮಕ್ಕಳು. ನಮ್ಮ ತಂದೆ ತಾಯಿ ಆ ಶಿವ ಶಕ್ತಿಯರು. ಯೋಚನೆ ಮಾಡಿ, ಆ ಶಕ್ತಿಯ ಚೈತನ್ಯದ ಬೆಳಕಿಲ್ಲ ಅಂದರೆ ಈ ಕಾರ್ಯ ಎಲ್ಲ ಹೇಗೆ ನಡೀತಿದೆ, ನಾ ಹೇಗೆ ಮಾತಾಡ್ತಿದ್ದೀನಿ? ನಿಮ್ಮದು ಶಿಖಾ ಅಂತಿದ್ರಲ್ಲ, ಈ ಆಂಟಿನಾ ಯಾಕೋ ರಾಂಗ್ ಸಿಗ್ನಲ್ ಕನೆಕ್ಟ್ ಮಾಡ್ಕೋತಾ ಇದೆ. ಅಷ್ಟೇ ಆಗಿರೋದು. ಹೇಗೂ ಇಷ್ಟು ದೂರ ಬಂದಿದ್ದೀರಾ, ನಮ್ಮ ಮಾತಾಜಿನ ಭೇಟಿ ಮಾಡಿಸ್ತೀನಿ. ಅವ್ರು ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ಹೋಗ್ಲಿ ಬಿಡಿ. ಮತ್ ನೀವ್ ಅದೇನೋ ಹೇಳ್ತಿದ್ರಲ್ಲಪ್ಪ, ಅನ್ಕೋಬೇಕು ಅಂತ. ಸುಮ್ನೆ ಅನ್ಕೊಂಡ್ರೆ ಏನೋ ಆಗಲ್ಲ ಕಣ್ರಿ. ಅದನ್ನ ಅರಿತುಕೊಳ್ಬೇಕು, ವಿವೇಕ ಪೂರಕವಾಗಿ ಅರಿತ್ಕೋಬೇಕು. ಹಾಗಾದ್ರೆ ನನ್ನ ಎನ್ಲೈಟ್ಮೆಂಟ್ ಅರ್ಥಕೋಬೇಕು, ಸತ್ಯವನ್ನ ಅರ್ಥಕೋಬೇಕು. ಸತ್ಯ ಅರ್ಥಕೊಂಡಾಗ ಎನ್ಲೈಟ್ಮೆಂಟ್. ಗೊತ್ತಾಯ್ತಾ? ಬನ್ನಿ, ನಮ್ಮ ಮಾತಾಜಿನ ಭೇಟಿ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಹೇಳಿದ್ದೀರಾ ಸೀತಾ, ತುಂಬ ಥ್ಯಾಂಕ್ಸ್ ಅಪ್ಪ.
ಹೋಗ್ಬೋದೇನಯ್ಯ ಇಲ್ಲ ಇಲ್ಲ ಇನ್ನೊಬ್ರಿದ್ದಾರೆ ಹೌದಾ? ಇವ್ರು ಬಹಳ ಫೇಮಸ್ ಇವರು. ಅಯ್ಯೋ ಇವರು ಸಾಕಾಯ್ತಪ್ಪ. ಹಾವ್ ಎಕ್ಸ್ಪರ್ಟ್ ಅಂತೆ ಇವರು. ಅಯ್ಯೋ ದೇವ್ರೇ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ವೇದಾಂತನೂ ಎಕ್ಸ್ಪರ್ಟ್ ಅಂತೆ. ನಿಮ್ ತರನೇ ಅವರು ಸ್ವಾಮಿ. ಓಹೋ ಕರೀಲ ಈಗ ಅವ್ರನ್ನ? ಕರೀರಿ, ಮುಗಿಸ್ಕೊಂಡು ಸ್ವಾಮಿ ಅವರೇ ಬನ್ನಿ 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 ಸ್ವಾಮಿ ಅವರೇ ಬನ್ನಿ ಬನ್ನಿ ತಗೊಳ್ಳಿ. ಥ್ಯಾಂಕ್ ಯು ಬಟ್ ಯು ಕುಡ್ ಹ್ಯಾವ್ ಡನ್ ಬೆಟರ್. ಕ್ಷಮಿಸಿ ಪ್ಲೀಸ್. ನೀವು ಹಾವು ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರು. ಬನ್ನಿ ಬನ್ನಿ ಮಾತಾಡಿ. ವಾಟ್ ಇಸ್ ದಿಸ್ ಅಬೌಟ್ ದ ಸ್ನೇಕ್ ಯು ವಾಂಟ್ ಟು I'll ಟೆಲ್ tell you, but first, it's me, Gadbad Swami. ಗಡ್ಬಡ್ ಸ್ವಾಮಿ. ಸ್ವಾಮಿನಾ? ನೀವೆಂತ ಸ್ವಾಮಿ? ನೋಡಿದ್ರೆ ಹುಡುಗಿ ತರ ಇದ್ದೀರಾ. It's Gen Z. Looks like you've missed an update. If we can have a general neutral name for doctors and engineers, why not Swami? Oh, correct. Swami. Correct. Good. Very good. So, I don't like wasting my time. I'm too busy. Let's come straight to the point. Yes. Anyone scared of snakes? I am scared. Raise of hands. There no need to be scared at all, because today I'm going to enlighten you. Because according to Vedanta, there are no snakes. No snakes. Yes, you heard me right. According to the snake rope prakriya in Vedanta, there are only ropes. Disguised as snakes. Very simple. So now imagine you are walking in your garden, and you see a snake. What would you do? Run away. But don't do that, because now I am enlightening you. I'm giving you the knowledge of the Vedanta. Now you know the truth. And most importantly, you have my blessings. Gadbad Swami's blessing. So just pick the snake and say, hey, hello rope. Hey, Swami, my friend did the same thing. He is in the hospital now. See, listen. That is a very high level snake. It's a very high level rope. It has interactive features. Like all this AI. See, spending just 2 minutes with me, he's become so smart. Thank you. First time I'm being called smart. Thank you. Yes, you're not that silly after all. Thank you. So just imagine if you could spend more time with me, how enlightened you would become. And I can also tell you about the advanced rope and how you can tackle it. What to do for that? Very simple. You have to join my advanced master class. It is normally priced at 1 lakh rupees. But because he's been such a nice student, you're all being patiently listening to me, you can use this coupon code 420.Gadbad Swami. 1 ನಿಮಿಷ. 420 Gadbad Swami. Got it. And now you will see that you will get a big discount. You'll get the course at just 99,999 rupees. Such a big discount. What are you waiting for? Open your mobiles, register now. Late come there nahi karte. Stop talking. Oh, Gadbad Swami, 1 ನಿಮಿಷ. Mataji wants to say something. Yes. I'm very tired. Okay. Ya Devi sarvabhuteshu bhranti rupena sanstita. In this snake, Swami, that Bhranti has accumulated and it has become solid. Like a ದೊಡ್ಡ ಹೆಬ್ಬಾವು. Python. Please, Sharavananji, will you please come and explain the snake rope prakriya and how Maya, with her powers, does the Bhranti trick on everyone? Yes. Manyaji. Snake rope. Gadbad Swami. Gadbad Swamiji. Our earlier name is Manya. Now Gadbad Swami. All the Gadbad is in understanding, and this ignorance of real truth will create lot of illusions like this. Vedanta has taken this rope and snake as an example to say that snake is only an appearance on rope. It does not deny the existence of snake. It only says that a ray is rope will only appear as a snake. And this appearance is false. Here, this is applied for God or the reality which we call Brahman. That is only reality, and the whole world is just an appearance on the Brahman. Your appearance. It is only to say that this example is used. So
do not deny anything just by knowing that there is no snake on a rope. You cannot deny that there is everything is just a rope. It has to be understood by knowing the nature of the reality. What is the nature of Maya? Avarana, Vikshepa. Please tell. Okay. So we see the snake on a rope because of the ignorance, because it is not well lit. Yes. And that creates an illusion on us. This illusion has done two things to us. One, it has covered the fact that it is a rope, which is Avarana. Then it has projected a snake out of our own imagination, which is Vikshepa. Yes. Like that, this whole world is also a creation of this illusion, Maha Maya, in which we see several things as a huge projection, but in reality, the fact that all this is Brahman is covered. So this is how this example is. So Mataji, Thank you, Shravanji. ignorance in me. Where? Show me where is my ignorance. I want to get rid of it. Where is my ignorance? Full Nama Rupa is ignorance only. Did you understand what was being Yes, told? yes. Thank you, Shravanji. You have opened my eyes. Oh, you are closing your eyes. I have understood everything so well. I feel so much more powerful. Wow. So, thank you for this understanding. Now I have realized. I have not yet realized. You will very soon. Now I have realized snakes exist. So, I am going to gift you a snake. Let us all chant. Mukam karoti vachalam. Mukam karoti vachalam. Pangum langhayate girim. Pangum langhayate girim. Yat krupatamaham vande. Yat krupatamaham vande. Paramananda sadgurum. Paramananda sadgurum. Kodi pranams at the feet of Sadguru Shri Prabhuji for all. So when you have a lot of wisdom, hair will become like this. ಎಲ್ಲ ಹ್ಯಾಕ್ ಚೆಕ್ ಮಾಡ್ಕೊಂಡಿದ್ದೀನಾ ಇನ್ನೆಲ್ಲ ಹೆಣ್ಣು ಎಲ್ಲ ವೈಟ್ ಆಗ್ಬಿಡ್ತದೆ. ಗುರುಜಿ ಈಗ ಆಗ್ತಾ ಇದೆ. So there's a test of enlightenment. Check in front of the mirror, okay? Check your cupboard. Thank you, Prabhuji. Thank you so much. I hope all of us enjoyed this. We enjoyed presenting this, and we have learned a lot from it. Thank you so much. ಫೋಟೋ ತೆಗೆದಿದ್ಯಾ? ಇದನ್ನು ರೆಡಿ ಮಾಡ್ತಾರೆ. Next is your program. क्या जगल का बाबा दूध ಪಡಿ ಸರ್. ಓಕೆ 2 ಅವರ್ ಬರ್ತಿದೆ. 1 ಗಂಟೆ ಕ್ಲೋಸ್ ಆಯಿತು. ಹಾಂ 2020 ಕಳ್ಬಿಡ್ತೇವೆ. ಮುಂದೆ ಓಕೆನಾ? ವಿಜಯ್ಜಿಗೂ ನಿಲ್ಲಿಸ್ಬಿಡಿ ಅಲ್ಲ. ಅಲ್ಲ ವಿಜಯ್ಜಿಗೆ ಬೇಗ ನಿಲ್ಲಿಸ್ಬಿಡಿ ಅಲ್ಲ ಅಂತ. ಹಾಂ ನೀವು ನಿಂತ್ಬಿಡಿ. ಹೈಟ್ ಹೆಚ್ಚಿದೆ ಅಲ್ಲ. ಓಕೆ
Okay, ready, smile. ಇಲ್ಲ ನೋಡಿ, ಸ್ಮೈಲ್. ಓಕೆ. ಬ್ಯಾಕ್ ನೋಡಿ. ಮಿಕ್ಸರ್ ತೆಗಿಬೇಡ, ಫುಲ್ ಇದೆಯಲ್ಲ, ಇರಲಿ ಇಟ್ಟಿದ್ದು ಅದಕ್ಕೆ ವೈಟ್ ತೆಗಿಬಿಡು ಬಾಬು. ಶಿವ ಸಹ ಹೋಗು ಆಚೆ ಹಾಕ್ಕೊಳ್ಳೋದು, ವೈಟ್ ತೆಗಿಬಿಡು. ಲ್ಯಾಪ್ಟಾಪ್ ಬೇಡ.